ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ವ್ಯೂವರ್ಸ್ ಆಫ್ ರಂಜನಿ ಮೆಮೋರಿಯಲ್ ಟ್ರಸ್ಟ್ ಫೇಸ್ಬುಕ್ ಪೇಜ್. ಟುಡೇ ಈಸ್ GNB's day. He was ಶ್ರೀ ವಿದ್ಯಾ ಉಪಾಸಕ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇಂತಹ ಒಬ್ಬ ಮಹೋನ್ನತ ಕಲಾಗಾರ GNB ಅಂತಹ ಶ್ರೀ ವಿದ್ಯಾ ಉಪಾಸಕರ ಬಗ್ಗೆ ನಾವು ಮಾತನಾಡಲಿಕ್ಕೆ ನನಗೆ ಸಂದರ್ಭ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಅಂದುಕೊಂಡಿದ್ದೇನೆ. GNB ಅವರನ್ನು ನಾನು ಪರಿಚಯಿಸುವುದು ಸ್ವಲ್ಪ ಕಷ್ಟದ ಕೆಲಸವೇ. GNB is a phenomenon, was a phenomenon and is a phenomenon. ಅವರಿಗೆ ಅವರೇ ಸಾಟಿ. a royal king, a trend setter. ನಾವು ಕೇಳಿದ ಸಂಗೀತದಲ್ಲಿ, ಕರ್ನಾಟಕ ಸಂಗೀತದಲ್ಲಿ ಒಂದು ತಿರುವು ಪಡೆದುಕೊಂಡಂತಹ ಸಮಯ GNB ಅವರ ಉಗಮ. ತ್ಯಾಗರಾಜರ ಪ್ರಹ್ಲಾದ ಭಕ್ತಿ ವಿಜಯದಲ್ಲಿ ವಾಸುದೇವಯನಿ ಅಂತ ದ್ವಾರಪಾಲಕರು ವಾಸುದೇವನನ್ನು ಸ್ತುತಿಸುವಂತಹ ಒಂದು ಸಂದರ್ಭ ಬರ್ತದೆ. ಅದು ನಿಜವಾಗಿ ಹಾಡುಗಾರಿಕೆಯಲ್ಲಿ ಪಂಚಮದಿಂದ ಪ್ರಾರಂಭ ಮಾಡಬೇಕಿತ್ತಂತೆ. ಆದರೆ ಅದರ ಪ್ರಾರಂಭದ ಎತ್ತುಗಡೆಯನ್ನು ಷಡ್ಜಕ್ಕೆ ಏರಿಸಿ ಅದಕ್ಕೊಂದು ಉಠಾವು ಕೊಟ್ಟವರು GNB, GN ಬಾಲಸುಬ್ರಹ್ಮಣ್ಯಂ, ಗೂಡಲೂರು ನಾರಾಯಣಸ್ವಾಮಿ ಬಾಲಸುಬ್ರಹ್ಮಣ್ಯಂ ಅವರ ಪೂರ್ಣ ಹೆಸರು. GNB ಅವರ ಧ್ವನಿಯನ್ನು ಕೇಳಿ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. GNB ಅವರಿಗೆ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ 1947ರಲ್ಲಿ ಮಾಡಿಕೊಂಡಂತಹ ಗ್ರಾಮ್ಫೋನ್ ರೆಕಾರ್ಡಿನ ಧ್ವನಿಮುದ್ರಿಕೆಯನ್ನು ಕೇಳಿದೆ ನಿಮಗೆಲ್ಲರಿಗೂ ವಂದಿಸುತ್ತಾ ನಾನು ಅತ್ಯಂತ ದೊಡ್ಡ ಮಹಾನ್ ಕಲಾಕಾರರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ನನಗೇನೋ ಸ್ವಲ್ಪ ಅಧೈರ್ಯ ಇವತ್ತು. GNB ಅವರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಸಾಧ್ಯ ಇದೆಯಾ ಅಂತ ಹೇಳುವಂತಹ ಒಂದು ಭಯ ಕೂಡ ನನಗಿದೆ. ಬಟ್ ಸ್ಟಿಲ್ ಇನ್ ಮೈ ಓನ್ ವೇ, ವಾಟ್ ಎವರ್ ದ್ಯಾಟ್ ವಿ ಹ್ಯಾವ್ ಪರ್ಸೀವ್ಡ್ ದ ಮ್ಯೂಸಿಕ್ ಆಫ್ GNB, I would like to just recollect the reminiscences of his music and also the writings about GNB. ನಾನು GNB ಅವರನ್ನು ಮುಖತಃ ಕೇಳಲಿಲ್ಲ. 1965ರಲ್ಲಿ ಅವರು ತೀರಿ ಹೋದದ್ದು. 1910ರಲ್ಲಿ ಅವರು ಹುಟ್ಟಿದ್ದು. 55 ವರ್ಷಗಳ ಅವರ ಪರಾಕ್ರಮವನ್ನು ನೋಡೋದಕ್ಕೆ ಆಗ ಇದ್ದಂಥ ಜನಗಳಿಗೆ ನಾನು ಭೇಷ್ ಅಂತೇಳಿ ಹೇಳಬೇಕಷ್ಟೆ. ಇರಲಿ. 1940ರಲ್ಲಿ ಸೆಪ್ಟೆಂಬರ ಆದಿತ್ಯವಾರ ಮದ್ರಾಸಿನ ರಸಿಕರಂಜನಿ ಸಭಾದಲ್ಲಿ ಇವರ ಕಚೇರಿ, GNB ಅವರ ಕಚೇರಿ. 1 ಗಂಟೆ ಮುಂಚೆಯೇ ಹೌಸ್ಫುಲ್ ಬೋರ್ಡ್ ಹೊರಗೆ ಬಿದ್ದಾಗಿದೆ. ಮೈಲಾಪುರದಲ್ಲಿ ಆಗಿನ ಕಾಲದಲ್ಲಿಯೇ ವಾಹನಗಳಿಗೆ ಹೋಗೋದಕ್ಕೆ ಇಕ್ಕಟ್ಟಾಗಿದೆ ಅಂತೆ. ಟಿ ಚೌಡಯ್ಯನವರು ಬಂದರು, ಪಾಲ್ಘಾಟ್ TS ಮಣಿಯಯ್ಯವರು ಬಂದರು. ಅವರವರ ವಾಹನದಿಂದ ಕೆಳಗಿಳಿದು ರಸಿಕರಂಜನಿ ಸಭಾದ ಒಳಗೆ ಹೋಗ್ತಾ ಇರುವಾಗ GNB ಅವರು ಬಂದರು.
ಬಿಳಿ ವಸ್ತ್ರಧಾರಿ, ಆಜಾನುಬಾಹು, ಸುಂದರಾಂಗ, ವಜ್ರದ ಬೆಂಡೋಲೆ, ಬಳೆಯಲ್ಲಿ ವಜ್ರ ನಕ್ಷತ್ರದ ಹಾಗೆ ಮಿನುಗುತ್ತಾ ಇದೆ, ಕುತ್ತಿಗೆಯಲ್ಲಿ ಕಾಣುವಂತಹ ಸರ, ಮಿನುಗುವ 2 ಕಣ್ಣುಗಳು, ವಿದ್ವತ್ತನ್ನೇ ಹೊರಸೂಸುವಂತಹ ಮುಖ ಪ್ರಭೆಯಿಂದ ಒಳಗೊಂಡಂಥ GNB ವಾಹನದಿಂದ ಕೆಳಗೆ ಇಳಿದ ಕೂಡಲೇ ಜನ ತಾನು ಮುಂದು ಅಂತ ಒಳಗೆ ನುಗ್ಗಲಿಕ್ಕೆ ಶುರು ಮಾಡಿದ್ರಂತೆ. ಹೇಗೋ ಮಾಡಿ ಒಳಗೆ ಹೋಗಿ ಅವರ ಕಚೇರಿ ನಡೀತು. ಮ್ಯಾಗ್ನಿಫಿಸೆಂಟ್ ವಾಯ್ಸ್ ವಿಚ್ ಸರ್ವ್ಡ್ ಹಿಮ್ ಲೈಕ್ ಎ ಸ್ಲೇವ್ ಅಂತ ಎಸ್ ವೈ ಕೃಷ್ಣಸ್ವಾಮಿ, SYK, ಇವರು ದೊಡ್ಡ ICS ಆಫೀಸರ್, ಅವರು ದೊಡ್ಡ ಕ್ರಿಟಿಕ್. ಅವರು ಬರೆದಿರೋದು ತನ್ನ ಗಂಟ್ಲನ್ನು ದಾಸನ ಹಾಗೆ ಬಳಸಿಕೊಂಡು, ಅದು ಅವರು ಹೇಳಿದ ಕಮಾಂಡ್ಗೆಲ್ಲ ಅವರು ಆ ಗಂಟ್ಲು ಹೇಳಿದಾಗೆ ಕೇಳ್ತಿತ್ತಂತೆ. ಹಾಗೆ ಬಳಸಿಕೊಂಡು ಮಾಡಿದಂಥ ಆ ಕಚೇರಿಯನ್ನು SYK ಮುಕ್ತ ಕಂಠದಿಂದ ಹೊಗಳಿದ್ದಾರೆ. BVK ಶಾಸ್ತ್ರಿ ಸಾರಗ್ರಾಹಿ ಅಂತೇಳಿ ದೊಡ್ಡ ಕ್ರಿಟಿಕ್ ಕರ್ನಾಟಕದವರು, ಅವರು ಇವರ ಪರ್ಸನ್ಯಾಲಿಟಿಯನ್ನು ವರ್ಣಿಸಿದಂಥ ಕೆಲವು ಎಂಥ ಶಬ್ದದ ಮೋಡಿ ನೋಡಿ. The tall, lean and handsome GNB, dressed in spotless white, with his glittering diamond earrings, easily drew the immediate attention of all, young and old, male and female. His audience used to be thrilled and expectant when he ascended the platform and bowed to them in his characteristic way. GNB was a spontaneous attraction to the vast but discerning crowd that used to throng to his concerts. He was the Prince Charming and the matinee idol to most of them. By his magnetic personality and pleasant mien, he was able to establish an instant rapport with his audience, who used to watch him admirably and listen to him attentively. GNB used to move his hands up in a romantic way when he was executing birkas in more than one octave, culminating around the Tarasthai Panchama. Many of his admirers used to eagerly await such birkas, as well as his gestures, which so well synchronized with the mood. ಆಮೇಲೆ GNB ಮಾಡಿದ್ದೆಲ್ಲ ಸರಿ, GNB ದೇವರು, GNB ಇಂತ ಮೆತ್ತ ಮೇಲೆ ಇಲ್ಲ. ಅದು ತಮಿಳರ ಹತ್ರ ಕೇಳಬೇಕಾ? ಒಂದು ದೇವರ ಹಾಗೆ ಅವರು ಯಾರನ್ನಾದರೂ ಸೃಷ್ಟಿ ಮಾಡಿದರೆ ದೇವರ ಹಾಗೆ ನೋಡ್ತಾರೆ ಅವರು. ಅವರಿಗೆ ಆ ಒಂದು ರ್ಯಾಪು, ಅದು ಹೇಗೆ ಸಂಗೀತಗಾರನ ಮೇಲೆ ಅವರೊಂದು ಗಟ್ಟಿಯಾದಂತಹ ಪೋಷಣೆಯನ್ನು ಮತ್ತು ಪ್ರೀತಿಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡಬೇಕು. GNB ಅವರು ತೋಡಿಗೆ ಬಹಳ ಫೇಮಸ್. ಆ ದಿವಸ 47ರಲ್ಲಿ ಅವರು ಹಾಡಿದ್ದು ತೋಡಿ. ಆ ತೋಡಿಯನ್ನು ಅವರು ಎಷ್ಟು ಸಲ ಹಾಡಿದ್ದಾರೆ ಅಂತೇಳಿದರೆ 1000ಕ್ಕಿಂತ ಜಾಸ್ತಿ ಆಗಿರ್ಬೋದು, 1000ಕ್ಕಿಂತ ಜಾಸ್ತಿ ಆಗಿರ್ಬೋದು. ಮತ್ತು ಅದೆಲ್ಲವೂ ಭಿನ್ನ. ಗೂಡಲೂರು ಅಂತ ಅವರ ಹುಟ್ಟೂರು. ನಾವು ಏನು ಮಾತನಾಡಿದರೂ ಕೂಡ ಕುಂಭಕೋಣಂನ ಹತ್ತಿರವೇ ಇರ್ತೀವಿ, ತಿರುನಲ್ವೇಲಿ ಹತ್ತಿರವೇ ಇರ್ತೀವಿ. ತಿರುನಲ್ವೇಲಿಯ ಹತ್ತಿರ ಮಯಿಲಾಡುತುರೈ, ಮಾಯಾವರಂ ಅಂತ. ಮಯಿಲಾಡುತುರೈಯಿಂದ 19 ಕಿಲೋಮೀಟರ್ ದೂರದಲ್ಲಿ ಗೂಡಲೂರು. ಗೂಡಲೂರು ನಾರಾಯಣ ಸ್ವಾಮಿ
ಜಿ ವಿ ನಾರಾಯಣಸ್ವಾಮಿ ಅಂತ ಅವರ ಹೆಸರು. ವಿಶಾಲಂ ಅವರ GNB ಅವರ ಅಮ್ಮ. ಇವರಿಬ್ಬರ ಮಗನೇ GN ಬಾಲಸುಬ್ರಹ್ಮಣ್ಯಂ. ಸಂಗೀತ, ಹರಿಕತೆ ಇದೇ ತುಂಬ ಮನೆಯಲ್ಲಿ. ಅವರೇನು ಸಾಧಾರಣ ಬಡತನ ಏನಿಲ್ಲ. ನಾವು ಯಾವಾಗಲೂ ಹೇಳುವಾಗ ಪ್ರತಿ ಸಲ ಅವರಿಗೆ ಬಡತನ ಇತ್ತು ಅಂತೇಳಿ ನನಗೆ ಹೇಳಿ ಹೇಳಿ ಸಾಕಾಯಿತು. ಈ ಸಲ ಇಲ್ಲ, ವೆರಿ ರಿಚ್, ಇಲೀಟ್ ಕ್ಲಾಸಿನ ಹಾಗೆ. ಒಳ್ಳೆ ಕಲ್ತವರು ಜಿ ವಿ ನಾರಾಯಣಸ್ವಾಮಿ ಅಯ್ಯರ್ ಅವರು. ತಿರುಕೋಡಿಕಾವಲ್ ಕೃಷ್ಣ ಅಯ್ಯರು, ಅರಿಯಾಕುಡಿ ರಾಮಾನುಜಯ್ಯಂಗಾರರು, ತಿರುಮುರುಗಳ್ ನಟೇಶ ಅಯ್ಯರ್ ಪಿಳ್ಳೆಯವರು, ಶಾಸ್ತ್ರಿಗಳು, ಟೈಗರ್ ವರದಾಚಾರ್ಯರು, TN ರಾಜರತ್ನಂ ಪಿಳ್ಳೆಯವರು, ಕೊನೇರಿ ರಾಜರತ್ನಂ ವೈದ್ಯನಾಥ ಅಯ್ಯರವರು, ಪಲ್ಲಡಂ ಸಂಜೀವರಾವ್ ಅವರು ಎಲ್ಲರೂ ಮನೆಗೆ ಬಂದು ಹೋಗುವರು. ಇವರ ನಡುವಿನಲ್ಲಿ ಬೆಳೆದದ್ದು GNB. ಹೇಳಿದರೆ ನೀವು ನಂಬಲಿಕ್ಕಿಲ್ಲ, ಇವರಿಗೆ ಸಂಗೀತವೇ ಬೇಡ ಅಂತಿದ್ರು ಅಪ್ಪ. ಬೇಡ, ಸಂಗೀತ ಹಿಡಿದು ನಮಗೆ ಹೊಟ್ಟೆ ಹೊರಲಿಕ್ಕೆ ಆಗೋದಿಲ್ಲ, ನೀನು ಸಂಗೀತ ಕಲಿಯೋದು ಬೇಡ ಅಂತೇಳಿ ಹೇಳಿದರು ಮಗನಿಗೆ. ಆದರೆ ಇಷ್ಟು ಸಂಗೀತಗಾರರದ್ದು ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಬಂದು ಉಗ್ರಾಣದಲ್ಲಿ ಹೇರಿದಾಗ ಈ ಮಗ ಸುಮ್ಮನಿರಲಿಕ್ಕೆ ಹೇಗಾಗ್ತದೆ? ಇವನು ಕಲಿತ. ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದರು ಬೇಕಾದಷ್ಟಿದ್ದಾರೆ ಮನೆಯಲ್ಲಿ. ಅವರೆಲ್ಲರ ಜೊತೆಗೆ ಇವನು ಕಲಿತ. ಶಾಲೆಗೆ ಹೋದ. ಪಕ್ಕದ ಮನೆಯಲ್ಲಿ ಕರೂರು ಚಿನ್ನಸ್ವಾಮಿ ಅಯ್ಯರ್ ಅವರು, ಪಕ್ಕದ ಮನೆ, ದೊಡ್ಡ ವಯಲಿನಿಸ್ಟು. ಅವರದೇ ಶಿಷ್ಯ ಮಧುರೈ ಸುಬ್ರಹ್ಮಣ್ಯ ಅಯ್ಯರ್. ನೀವು ಖಂಡಿತ ಈ ಎರಡು ಹೆಸರನ್ನು ಕೇಳಿರಲಿಕ್ಕಿಲ್ಲ. ನ್ಯೂಟನ್ನಿನ ಹೆಸರು ಕೇಳಿದ್ದೀರಿ ನೀವು, ಐನ್ಸ್ಟೀನಿನ ಹೆಸರು ಕೇಳಿದ್ದೀರಿ. ಅವರ ಅಪ್ಪ ಯಾರು ಯಾರಿಗೂ ಗೊತ್ತಿಲ್ಲ. ಹಾಗೆ GN ಬಾಲಸುಬ್ರಹ್ಮಣ್ಯಂ ಅವರ ಹೆಸರು ಕೇಳಿದ್ದೀರಿ. ಅವರ ಗುರುಗಳು ಇವರಿಬ್ಬರು, ಕರೂರು ಚಿನ್ನಸ್ವಾಮಿ ಅಯ್ಯರು ಮತ್ತು ಮಧುರೈ ಸುಬ್ರಹ್ಮಣ್ಯ ಅಯ್ಯರ್. ಅವರಿಗೇನು ಗೊತ್ತುಂಟೋ ಅದನ್ನು ಕಲಿಸಿಕೊಟ್ರು. ಅಲಂಕಾರ, ವರ್ಣ, ಕೃತಿ ಏನು ಪಾಠವೋ ಅದು. ಈ ಹುಡುಗ ಕಲ್ತದ್ದೇ ಹೈಲಿ ಟ್ರೆಡಿಷನಲ್, ಉದ್ದ ಕೂದಲು, ಅದನ್ನು ಹೀಗೆ ಜಡೆ ಕಟ್ಟಿ ಕುಡುಮಿ ಮಾಡಿ ಹೀಗೆ ಪೂಸಿ ಕಟ್ಟಿದ್ದು ಒಂದು ಫೋಟೋ ಇದೆ GNB ಅವರದ್ದು. ಏಳೇ ಹುಡುಗ, 16-17 ವರ್ಷದಲ್ಲಿ ಇಂಟರ್ಮೀಡಿಯೇಟ್ ಪಾಸ್ ಮಾಡಿದ ಶಾಲೆಯಲ್ಲಿ. ಇಂಟರ್ಮೀಡಿಯೇಟ್ ಅಂತ ಹೇಳಿದರೆ ಈಗಿನ SSLC ಅಥವಾ PUC, ಫಸ್ಟ್ PUC ಅಂತಲೇ ಹೇಳ್ಬೋದು. ಇಂಗ್ಲೀಷು ಬಹಳ ಇಂಟ್ರೆಸ್ಟು, ಇಂಗ್ಲೀಷನ್ನು ಬಹಳ ಬೇಗ ಕಲ್ತಿದ್ದಾನೆ. ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ನೀನು BA ಆನರ್ಸ್ ಕಲೀಲಿಕ್ಕೆ ಹೋಗಬೇಕು ಅಂತ ಅಪ್ಪ ಕಳಿಸಿದರು. ಹೋಗಿ ಸೇರಿದ. ಅದೇ ವರ್ಷ ರಾಜಾ ಅಣ್ಣಾಮಲೈ ಚೆಟ್ಟಿಯಾರ್, ಅಣ್ಣಾಮಲೈ ಚೆಟ್ಟಿಯಾರ್ ಅಂತೇಳಿ ದೊಡ್ಡ ಸಂಗೀತ ಪೋಷಕ, ಪೇಟ್ರನ್, ಜಮೀನ್ದಾರ್, ದೊಡ್ಡ ಜನ. ಅವರು ಅಣ್ಣಾಮಲೈ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದರು. ಅವರಿಗೆ ಒಳ್ಳೊಳ್ಳೆ ಸಂಗೀತಗಾರರೆಲ್ಲ ಬೇಕಿತ್ತು. ಇದು ಚಿದಂಬರಂನಲ್ಲಿ. ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ನೀನು ಇಲ್ಲಿಗೆ ಸೇರು ಅಂತ ಅವರನ್ನು ಸಬೇಶ್ ಅಯ್ಯರ ಮೂಲಕ, ಅವರು ಪ್ರಿನ್ಸಿಪಾಲ್, ಅವರ ಮೂಲಕ GNBಯನ್ನು ಇಲ್ಲಿಗೆ ಸೇರು, ನೀನು BA ಆನರ್ಸ್ ಇಲ್ಲೇ ಮಾಡಂತೆ ಅಂತ ಹೇಳಿದರು. GNB ಯೂನಿವರ್ಸಿಟಿ ಸೇರಿದರು. ಸಬೇಶ್ ಅಯ್ಯರು ಈ ಹುಡುಗನ ಪರಾಕ್ರಮ ನೋಡಿ ಸರ್ ಅಣ್ಣಾಮಲೈ ಚೆಟ್ಟಿಯಾರರ ಎದುರಿನಲ್ಲಿ ನೀನೊಂದು ಸಲ ಹಾಡಬೇಕು ಅಂತ ಹೇಳಿದರು. ಸರ್ಗೆ ಅದ್ಭುತ ಪ್ರಪಂಚ, ನಮ್ಮ ಕಾಲೇಜಿನಲ್ಲಿ ಇಂಥ ಒಬ್ಬ ಹುಡುಗ ಇದ್ದಾನ. ದೊಡ್ಡ ಬೆಳ್ಳಿ ತಟ್ಟೆಯಲ್ಲಿ, ಸಣ್ಣದಲ್ಲ, ದೊಡ್ಡ ಬೆಳ್ಳಿ ತಟ್ಟೆಯಲ್ಲಿ ಪೂರ್ತಿ ಬೆಳ್ಳಿಯ ನಾಣ್ಯಗಳನ್ನು ಪೇರಿಸಿ ಈ ಹುಡುಗನಿಗೆ ಕೊಟ್ಟರು. ಪ್ರಥಮ ಬಹುಮಾನ ಬಂದ ತಕ್ಷಣ, ಮನೆಗೆ ಹೋದ ತಕ್ಷಣ ಕಾದುಕೊಂಡಿತ್ತು ಏನು? ಇಲ್ ಹೆಲ್ತ್.
GNBಗೆ ಅನಾರೋಗ್ಯ. ಅಯ್ಯೋ ದೃಷ್ಟಿ ಆಯಿತು ಅಂತ ಬಡ್ಕೊಂಡ್ರು. ಆದರೆ ಅನಾರೋಗ್ಯದಿಂದ ಬಹಳ ಬೇಗನೆ ಎದ್ದುಬಿಟ್ಟ. ಆದರೆ BA ಆನರ್ಸ್ನಲ್ಲಿ ಅವನು ಕಲ್ತಿರುವ ಶೇಕ್ಸ್ಪಿಯರ್, ಕೀಟ್ಸ್, ವರ್ಡ್ಸ್ವರ್ತ್, ಟಾಯ್ನ್ಬಿ, ಶೆಲ್ಲಿ, ಇದರ ಇಂಗ್ಲೀಷು ಮತ್ತು ಇದರ ಪೊಯೆಟಿಕ್ಸ್ ಹುಚ್ಚು ಹಿಡಿಸಿಬಿಟ್ಟಿತ್ತು ಹುಡುಗನನ್ನು. GN ಬಾಲಸುಬ್ರಹ್ಮಣ್ಯಂಗೆ ಮಣಿ ಅಂತ ಕರೆಯೋದು. ಮಣಿ ಹೇಗೆ ಪಾಸ 1930 ಪೇಪರ್ನಲ್ಲಿ ಬಂತು, ಫಸ್ಟ್ ಕ್ಲಾಸ್. GNB ಮಣಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾನೆ. ಹಾಗೆ GNB ಕಾಲೇಜು ಮುಗಿಸಿ ಇನ್ನು ಏನು ಮಾಡೋದು, ನೀನು ಲಾಯರ್ ಆಗಬೇಕು, ಇನ್ನು ಬೇರೆ ಏನಾಗೋದ್ರೆ ನೀನು ಲಾಯರ್ ಆಗಬೇಕು, ನೀವು ಒಳ್ಳೆ ಮಾತಾಡ್ತೀನಿ, ನೀನು ಒಳ್ಳೆ ಒರೇಷನ್ ಇದೆ, ಒಳ್ಳೆ ಇಂಗ್ಲೀಷ್ ಇದೆ, ಇಷ್ಟು ಚೆನ್ನಾಗಿ ಮಾತಾಡ್ತಿ, ಯು ಹ್ಯಾವ್ ಟು ಬಿಕಮ್ ಎ ಲಾಯರ್. ದಟ್ ವಾಸ್ ದ ಡ್ರೀಮ್ ಆಫ್ ನಾರಾಯಣಸ್ವಾಮಿ ಅಯ್ಯರ್. ಇವನು ಬೇಜಾರು ಮಾಡಿಬಿಟ್ಟ ಹುಡುಗ. ಮನೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾನೆ. ನಾನು ಸಂಗೀತವನ್ನೇ ಅಭ್ಯಾಸ ಮುಂದುವರಿಸ್ತೇನೆ ಅಂತೇಳಿ ಹೇಳಿದರೆ ಅಪ್ಪ ಕೇಳಲಿಲ್ಲ. ಮತ್ತೆ ಮಧುರೈ ಸುಬ್ರಹ್ಮಣ್ಯ ಅಯ್ಯರು, ಮನೆಯಲ್ಲಿಯ ಮಂದಿಗಳು ಎಲ್ಲರೂ, ಅಕ್ಕ ತಂಗಿಯಂದರು ಎಲ್ಲರೂ ಸೇರಿ, ಅಪ್ಪ ಮಣಿ ತುಂಬ ಬೇಜಾರು ಮಾಡ್ತಾ ಇದ್ದಾನೆ, ನೀವು ಹಾಗೆ ಅಷ್ಟು ಒತ್ತಾಯ ಮಾಡಬಾರ್ದು, ನೀವು ನಾನು ಸಂಗೀತಕ್ಕೆ ಕಳಿಸಿಯಲ್ಲ, ಯಾರ ಹತ್ರ ಕಳಿಸೋದು ಅಂತ. ಅರಿಯಾಕ್ಕುಡಿ ಅವರದ್ದು ಕಚೇರಿ, ಅರಿಯಾಕ್ಕುಡಿ ರಾಮಾನುಜ ಅಯ್ಯಂಗಾರರದ್ದು ಕಚೇರಿ ಪಕ್ಕದಲ್ಲೇ ಒಂದು ಸ್ಟ್ರೀಟ್ನಲ್ಲಿ ಕರ್ಕೊಂಡು ಹೋದರು. ಅರಿಯಾಕ್ಕುಡಿ ಅವರನ್ನು ನೋಡಿಯೇ ಹುಡುಗ ಬೇಸ್ತು ಬಿದ್ದ. ಏನಿದು ವರ್ಚಸ್ಸು, ಆ ಹಾಡುಗಾರಿಕೆ, ಆ ಥ್ರೋ, ಆ ಒಂದಾದ ಮೇಲೆ ಒಂದರಂತೆ ಅವರು ಬರುವಂಥ ಕ್ರಮ, ಸಂಗೀತದ ಗುಚ್ಛಗಳು ಹುಡುಗನನ್ನು ಪೂರ್ತಿ ಸಂಗೀತದಲ್ಲಿ ಡ್ರೆಂಚ್ ಮಾಡಿಸಿಬಿಟ್ಟಿತು. ಇಲ್ಲಪ್ಪ, ನಾನು ಇನ್ನು ಇವರ ಹತ್ರ ಹೋಗಿ ಕಲಿಯುವುದೇ ಅಂತೇಳಿ ಹೇಳುವಷ್ಟರ ಮಟ್ಟಿಗೆ ಕಂಡರೂ ಕೂಡ ಅದೇನೋ ವಿಧಿ ಅದಕ್ಕೆ ಫೇವರೇಬಲ್ ಆಗಿರಲಿಲ್ಲ. ಬಾಲಸುಬ್ರಹ್ಮಣ್ಯಂ ಅಲ್ಲಿಗೆ ಹೋಗಲಿಲ್ಲ. 1928 ಅಂದರೆ BA ಆನರ್ಸ್ ಮುಗಿಯೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆ ಆಗಿದೆ. ಏನು ಅಂದರೆ, ಮುಸುರಿ ಸುಬ್ರಹ್ಮಣ್ಯಯ್ಯರವರ ಕಚೇರಿ ಎಲ್ಲಿ, ಮೈಲಾಪುರ್ನ ಕಪಾಲೇಶ್ವರ ದೇವಸ್ಥಾನದಲ್ಲಿ ಮುಸುರಿ ಸುಬ್ರಹ್ಮಣ್ಯಯ್ಯರವರ ಕಚೇರಿ. ಮುಸುರಿಯವರು ಆ ದಿವಸ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಹುಷಾರಿಲ್ಲ, ಬರೋದಿಲ್ಲ ಅಂತಾಯಿತು. ಕಪಾಲೇಶ್ವರದ ಆರ್ಗನೈಸಿಂಗ್ ಕಮಿಟಿಯವರೆಲ್ಲ ಬಹಳ ತಲೆಬಿಸಿ ಮಾಡಿದರು. ರಾಮಚಂದ್ರ ಅಯ್ಯರವರು ಏನು ಮಾಡೋದು. ಮಧುರೈ ಸುಬ್ರಹ್ಮಣ್ಯ ಅಯ್ಯರವರ ಹತ್ರ ಹೀಗೆ ಮಾತಾಡಿದಾಗ, ನಮ್ಮದೊಂದು ಹುಡುಗ ಉಂಟಲ್ಲ, ಅವನನ್ನು ಹಾಡಿಸ್ಬಿಡುವ. ಅಯ್ಯೋ, ನಾರಾಯಣಸ್ವಾಮಿ ಒಪ್ಪಲಿಕ್ಕಿಲ್ಲ, ಅದೆಲ್ಲ ಒಪ್ಪಿಸುವ. ಸೊ ದೂತರಿಕೆ ಹೋಯಿತು. ನಾರಾಯಣಸ್ವಾಮಿ ಅಯ್ಯರವರ ಹತ್ರ ಹೋಗಿ, ನಿಮ್ಮ ಮಗ ಬಾಲಸುಬ್ರಹ್ಮಣ್ಯ ಮುಸುರಿಯವರ ಬದಲಿಗೆ ಕಪಾಲೇಶ್ವರದಲ್ಲಿ ಇವತ್ತು ಕಚೇರಿ ಕೊಡಬೇಕು, ನಾಳೆ ಕಚೇರಿ ಕೊಡಬೇಕು. ಅಯ್ಯೋ, ಇಷ್ಟರವರೆಗೆ ಕಚೇರಿ ಕೊಟ್ಟವನಲ್ಲ, 17 ವರ್ಷ ಆಗಿ ಹಸಿ ಇದ್ದಾನೆ. ಮುಸುರಿಯ ಜಾಗಕ್ಕೆ ಅದಾಗೋದಿಲ್ಲ, ಅವಮಾನ ಮಾಡಬಾರ್ದು ದೊಡ್ಡ ಸ್ಥಾನಕ್ಕೆ ಅಂತ ನಾರಾಯಣಸ್ವಾಮಿ ಅಯ್ಯರ್ ಫ್ಲ್ಯಾಟ್ಲಿ ರೆಫ್ಯೂಸ್ಡ್ ಟು ಆಕ್ಸೆಪ್ಟ್ ದ ಆಫರ್. ಸುಬ್ರಹ್ಮಣ್ಯ ಅಯ್ಯರು ಬಿಡಲಿಲ್ಲ. ಯಾರು? ಮಧುರೈ ಸುಬ್ರಹ್ಮಣ್ಯ ಅಯ್ಯರು. ಇಲ್ಲ, ಮಾಡಿಸಿ, ಆಗ್ತದೆ ನೋಡಿ. ಮೊದಲೆಲ್ಲ ಹೀಗೆ ದೊಡ್ಡ ಸಂಗೀತಗಾರರು ಬಾರದಿದ್ದಾಗ ಅರಿಯಾಕ್ಕುಡಿ ಬಂದದ್ದು ಹಾಗೆ. ಮತ್ತು ಹೀಗೆ ಪ್ರತಿ ಸಲವೂ ನಡೀತಾ ಇರ್ತದೆ. ಯಾವಾಗ ಅಪರ್ಚುನಿಟಿ ಬಂದು ನಮ್ಮ ಮನೆಯ ಬಾಗಿಲನ್ನು ಬಡಿತದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಬಾಗಿಲು ಮುಚ್ಚಿ ಕೂತ್ಕೊಳ್ಬೇಡಿ,
ಓದ್ದು ಹೋಯ್ತೆ, ಬಂದರೆ ಬಂತೆ, ಆಯಿತು. ಏನು ಮಣಿ ತಯಾರಿದ್ಯಾ? ಎಸ್. ಕಾನ್ಫಿಡೆನ್ಸ್. BA ಇಂಗ್ಲೀಷ್ ಓದಿದ್ದು, ಆ ಇಂಗ್ಲೀಷಿನ ಶಕ್ತಿ, ಎಜುಕೇಷನ್ನ ಶಕ್ತಿ, ಕಾನ್ಫಿಡೆನ್ಸ್ ನನಗೆ ಕೊಟ್ಟಿತು ಅಂತ GNB ಅವರೇ ಮುಂದೆ ಹೇಳಿಕೊಂಡಿದ್ದಾರೆ. ನಾನು ಹೌದು ಮಾಡ್ತೀನಿ ಅಂತ ಹೇಳಿದೆ ಅಂತ. ಆಮೇಲೆ ಕಚೇರಿಯ ಬಗ್ಗೆ ಅವರು ಮತ್ತೆ ಮುಂದೆ 57ರ ಸಮಯದಲ್ಲಿ ಏನೋ ಅವರ ಒಂದು ಲೇಖನದಲ್ಲಿ ಬರ್ಕೊಂಡಿದ್ದಾರೆ. ಕಪಾಲೇಶ್ವರ ದೇವಸ್ಥಾನದಲ್ಲಿ ತನಗೆ ಏನಾಯಿತು, ತಾನು ಹೇಗೆ ಕಚೇರಿಯನ್ನು ಕೊಟ್ಟೆ ಅಂತ ಹೇಳುವಂಥದ್ದನ್ನು ಬರ್ಕೊಂಡಿದ್ದಾರೆ. ಆ ಹಸುಗೂಸು 1928ರಲ್ಲಿ ಕಪಾಲೇಶ್ವರ ದೇವಸ್ಥಾನದ ಕಪಾಲೇಶ್ವರನಿಗೆ ಮತ್ತು ಅಮ್ಮನಿಗೆ ನಮಸ್ಕಾರ ಮಾಡಿ ಸುತ್ತು ಹಾಕಿ, ತಾಯಿ ನನ್ನ ಮರ್ಯಾದೆ ಉಳಿಸು, ಮುಸುರಿಯವರ ಸ್ಥಾನದಲ್ಲಿ ನನ್ನನ್ನು ಕೂರಿಸ್ತಾ ಇದ್ದಾರೆ, ನನಗೆ ಹೆದರಿಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಆ್ಯಂಗ್ಸೈಟಿ ಉಂಟು, ತುಂಬ ಕ್ಯೂರಿಯಾಸಿಟಿ ಉಂಟು, ನನಗೆ ಹಾಡಬೇಕು ಅಂತುಂಟು, ಎಲ್ಲರೂ ಹೆದರಿಸ್ತಾ ಇದ್ದಾರೆ, ನನಗೆ ಹೆದರಿಕೆ ಆಗ್ತಾ ಇಲ್ಲ, ಅದು ನನಗೆ ಅದು ಜಂಬ ಆಗದೇ ಇರಲಿ, ನಾನು ಒಂದು ವೇದಿಕೆಗೆ ಹತ್ತಿ ನಾನು ಹಾಡಿ ಬರ್ತೇನೆ, ಆಶೀರ್ವಾದ ಮಾಡು ಅಂತೇಳಿ ಕೃಪಾಕಟಾಕ್ಷವನ್ನು ಬೇಡಿ ಹಿ ಅಸೆಂಡೆಡ್ ದ ಪ್ಲ್ಯಾಟ್ಫಾರ್ಮ್. ಇದು ಯಾರಿದು? ಮುಸುರಿಯಾ? ಯಾವುದೋ ಒಂದು ಸಣ್ಣ ಹುಡುಗನೋ ಗಿಡುಗವೋ ಯಾರೋ ಬಂದು ಕೂತಿದ್ದಾರೆ. ಕೆ ರಾಜಾಮಣಿಯವರು ಮೃದಂಗಕ್ಕೆ ತನ್ನ ತಂದೆ ತಾಯಿಗಳಿಗೆ, ಇಷ್ಟ ದೇವರಿಗೆ, ಸಂಗೀತದ ಗುರುಗಳಿಗೆ, ಹಿರಿಯರಿಗೆ ಎಲ್ಲರಿಗೆ ನಮಸ್ಕಾರ ಮಾಡಿದೆ ಸ್ಟೇಜಿನ ಮೇಲೆ ಕೂತ ಕೂಡಲೇ ಅಂತ GNB ಅವರು ಹೇಳಿಕೊಂಡಿದ್ದಾರೆ. ಆಮೇಲೆ ವಯಲಿನ್ನವರಿಗೆ, ಮೃದಂಗದವರಿಗೆ ನಮಸ್ಕಾರ ಮಾಡಿ ಹಾಡ್ತೇನೆ, ತಪ್ಪಿದರೆ ಕ್ಷಮಿಸಿ ಅಂತ ಕೇಳಿಕೊಂಡು ಹುಡುಗ ವಾತಾಪಿ ಗಣಪತಿಯಿಂದ ಪ್ರಾರಂಭಿಸಿದರು. ಅಲ್ಲಿಯೇ ಜನ ಅವಾಕ್ಕಾದರು. ಕಿವಿಗಡಚಿಕ್ಕುವ ರೀತಿಯಲ್ಲಿ ಚಪ್ಪಾಳೆ ತಟ್ಟಿದ್ದಾರೆ. ಮತ್ತೆ ಬಂತು ನೋಡಿ ಪಂತುವರಾಳಿ. ಟ್ರಂಪ್ ಕಾರ್ಡ್, GNB ಅವರದ್ದು ಟ್ರಂಪ್ ಕಾರ್ಡ್. ಆ ಹತ್ತಿರದ ಸ್ವರಗಳು, ಪ್ರತಿ ಮಾಧ್ಯಮದ ಜೊತೆಗೆ ಅದು ಪೋಣಿಸಿಕೊಂಡು ಹೋಗುವಂತಹ ಆ ಸ್ಟ್ರೀಮ್ ಆಫ್ ಸ್ವರಾಸ್, ಅದು GNBಗೆ ಸೀಮಿತ. ಪಂತುವರಾಳಿಯನ್ನು ನಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ ಹುಡಿ ಹಾರಿಸಿದರು ಅಂತ ಇಟ್ಟುಕೊಳ್ಳುವ. ಅದಾದ ಮೇಲೆ ಬಂತು ಮೇರು ಕೃತಿ, ದೀಕ್ಷಿತರದು ಭೈರವಿ ರಾಗ, ಅದ್ಭುತವಾಗಿ ಹಿಂಜಿ 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 ತೆಗೆದುಕೊಂಡದ್ದು ಚಿಂತಯಮ. ಅಠಾಣ ಅದು ನೀ ಇರಂಗ ಏನಿಲ್ಲಂತ ಇನ್ನೊಂದು ದೊಡ್ಡ ಕೃತಿ. ಇದನ್ನೆಲ್ಲ ನೋಡಿ ಜನ ಒಂದೇ ಸಲ ಸುತ್ತಮುತ್ತಲ ಮನೆಯವರನ್ನೆಲ್ಲ ಕರ್ಕೊಂಡು ಬಂದು ಕಪಾಲೇಶ್ವರ ದೇವಸ್ಥಾನದಲ್ಲಿ ದೊಡ್ಡ ಜನಜಂಗುಳಿ ಜಾತ್ರೆಯಾಗಿ ಹೋಯಿತು ಅಂತ ರಾಜಾಮಣಿಯವರು ಬರೆದಿದ್ದಾರೆ. GN ಬಾಲಸುಬ್ರಹ್ಮಣ್ಯಂ ಅವರ ಒಂದು ಲೇಖನದಲ್ಲಿ ನನಗೆ ಅತ್ಯಂತ ಇಷ್ಟವಾದಂಥ ಕಚೇರಿ, ತುಂಬ ಕಾನ್ಫಿಡೆನ್ಸ್ನಿಂದ ಹಾಡಿದೆ, ನನಗೇನು ಜಂಬ ಬರಲಿಲ್ಲ, ಬಟ್ ನಾನು ತುಂಬ ಚೆಂದಾಗಿ ಹಾಡಿದ್ದೀನಿ, ನನಗೆ ಖುಷಿಯಾಯಿತು, ನನ್ನ ವಾಯ್ಸು ತುಂಬ ಹೇಳಿದಾಗ ಕೇಳ್ತಾ ಇತ್ತು, ಎತ್ತರದ ಸ್ಥಾಯಿಯಲ್ಲಿ ಹಾಡಿ ನನಗೆ ಜನರೆಲ್ಲ ತುಂಬ ಇಷ್ಟಪಟ್ಟಾಗ ಇದೊಂದು ಒಳ್ಳೆಯ ಅನುಭವ ಅಂತ ಅನಿಸಿತು ಅಂತ ಹೇಳಿಕೊಂಡಿದ್ದಾರೆ. 1928, 28, 29, 30, 31, 32, 33 5 ವರ್ಷದ ಡಿಫರೆನ್ಸಿನಲ್ಲಿ ನೋಡಿ ವ್ಯತ್ಯಾಸ ಏನು ಅಂತ. ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ರು ಮಣಿ, GN ಬಾಲಸುಬ್ರಹ್ಮಣ್ಯಂ. ಇದ್ದಲ್ಲೆಲ್ಲ ಕರೀಲಿಕ್ಕೆ ಶುರು ಮಾಡಿದರು. ಮ್ಯಾರೇಜ್ ಕಾನ್ಸರ್ಟ್ಸು ಅಲ್ಲಿ, ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವ ಅಲ್ಲಿ ಇಲ್ಲಿ ಎಲ್ಲ. ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ಬೆರಗುಗಣ್ಣಿಂದ ನೋಡಿದ್ದಾರೆ. ಅರಿಯಾಕ್ ಕುಡಿ ನೋಡ್ತಾ ಇದ್ದ ಹಾಗೆ ಈ ಹುಡುಗ ಮೇಲೆ ಉಲ್ಕೆ ಹಾಗೆ ಮೇಲೆ ಹಾರ್ತಾ ಇದ್ದಾನೆ, ಲೈಕ್ ಎ ಮೀಟಿಯರ್. ಹಿ ವಾಸ್ ಜಸ್ಟ್ ರೈಸಿಂಗ್ ಅಪ್. ಚೆಂಬೈ ವೈದ್ಯನಾಥರು ಅವರಿಗೆ ಬಂದರು ಒಂದೇ, ಹೋದರು ಒಂದೇ, ಅವರು ಹಾಡಿದ್ರು ಹೋದರು. ಅವರು ಇಂಥದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋರೇ ಅಲ್ಲ.
ವಿಶ್ವನಾಥ ಅಯ್ಯರವರಿಗೆ ಯಲ ಇದು ಎಂಥ ಬಿರ್ಕ ಇದು, ರವಾ ಶಾರೀರ. ಅವರು ಕೇಳಿದ್ದು ವೈದ್ಯನಾಥ ಅಯ್ಯರ್ರವರದ್ದು ರವಾ ಶಾರೀರ. ಅದು ನಾವು ಯಾರೂ ಕೇಳಲಿಲ್ಲ, ನಮ್ಗೆ ಗೊತ್ತಿಲ್ಲ. ರವೆ ಅಂದರೆ ನಮಗೆ ಗೊತ್ತು, ಸೋಜಿ ಮತ್ತು ಬಾಂಬೆ ರವೆ ಅಂತ ಮಾತ್ರ ಗೊತ್ತಿರೋದು. ರವಾ ಶಾರೀರ ಹೇಗಿರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇದು ಮಣಿಯ ಹಾಗೆ ತಿರುಗ್ತಾ ಇದೆ GNBಯ ಬಾಯಲ್ಲಿ. ಇದು ಏನಿದು ಅಂತ ಮಹಾರಾಜಪುರಂ ವಿಶ್ವನಾಥ ಅಯ್ಯರವರು ನೋಡಿ, ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆ ಮನುಷ್ಯ ಬೊಹೇಮಿಯನ್ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಆ ಮನುಷ್ಯ ಕಲ್ತರು GNBಯ ಈ ರವಾ ಶಾರೀರದ ಗುಟ್ಟನ್ನು ಕಲ್ತುಬಿಟ್ಟು ಒಂದು ಮದುವೆ ಕಚೇರಿಗೆ 1933ರಲ್ಲಿ ಬಿರ್ಕಗಳ ಸುರಿಮಳೆ. ಯಾರ್ದು? ಮಹಾರಾಜಪುರಂ ವಿಶ್ವನಾಥ ಅಯ್ಯರದ್ದು. ಅದಕ್ಕೆ ಈ GNB ಹುಡುಗ ಬಂದಿದ್ದಾರೆ. 33ನೇ ಇಸ್ವಿ ಅಂತೇಳಿ ಹೇಳಿದರೆ 23 ವರ್ಷ. 23 ವರ್ಷದ ಹುಡುಗ ಎದುರಿನಲ್ಲಿ ಕೂತಿದ್ದಾರೆ. ಇಲ್ಲಿ ದೊಡ್ಡದು ಗುರುಗಳು ಹಾಡ್ತಾ ಇದ್ದಾರೆ. ಬಿರ್ಕಗಳ ಮೇಲೆ ಅರೆ ಪೇಟೆಂಟ್, ಈಗಾದರೆ ಪೇಟೆಂಟ್ ಅಂತೇಳಿ ಹೇಳ್ತೇವೆ, ಕಾಪಿರೈಟ್ ಅಂತೇಳಿ ಹೇಳ್ತೇವೆ. ಆಗಿನ ಕಾಲದಲ್ಲಿ ಏನಿಲ್ಲ, ಹಾಡಿದ್ರು. ವಿಶ್ವನಾಥ ಅಯ್ಯರ್ ಎಲ್ಲ ಮುಗ್ದ ನಂತರ ಏನು ಹೇಳಿದ್ರು ಗೊತ್ತಾ? ಸ್ಟೇಜಿನ ಮೇಲೆ, ಮಣಿ ಇದೆಲ್ಲ ನಿನ್ನದೇ ಮಾಲು ಕಣಪ್ಪ, ಹಾಗಿದೆ, ಸರಿ ಆಯ್ತಾ? ಮಧುರೈ ಮಹಾರಾಜಪುರಂ ವಿಶ್ವನಾಥ ಅಯ್ಯರವರು ಇವನ ಪಾಪ್ಯುಲಾರಿಟಿ, ಇವನು ಗೆಲ್ತಾನೆ, ಈ ಹುಡುಗ ಇನ್ನು ಹಿಂದೆ ನೋಡೋನಲ್ಲ ಅಂತ ಹೇಳ್ಕೊಂಡು ಅವನ ಕೆಲವು ಟ್ರಂಪ್ ಕಾರ್ಡ್ಸ್ಗಳನ್ನೆಲ್ಲ ಕಲ್ತುಬಿಟ್ಟು ಇವರು ಕಾರ್ಡ್ ಚಾಲು ಮಾಡಲಿಕ್ಕೆ ಶುರು ಮಾಡಿದರು. ಅದು ಇನ್ನೂ ಸ್ವಲ್ಪ ಇದೆ, ಉಳ್ಕೊಂಡಿದೆ, ಅವರಲ್ಲಿದೆ. ವಿಶ್ವನಾಥ ಅಯ್ಯರ ಹತ್ರ ಇದೆ ಅದು. ಸಂತಾನಂ ಅವರು ಕೂಡ ಮತ್ತೆ ಅದನ್ನು ಹಾಡ್ತಾರೆ. ಅಂಥ ಕೆಲವೆಲ್ಲ ಬಿರ್ಕಗಳೆಲ್ಲ ಒಂದೊಂದು ಕಡೆಯಲ್ಲಿ ಆ ಟ್ರಿಲ್ಸ್, ಆ ಬಿರ್ಕ ಅಥವಾ ಬೃಗ, ಅದು ಏನು ಅಂತ ಹೇಳ್ತೀರೋ ಗೊತ್ತಿಲ್ಲ. ಅದು ಏನದು? ಎ ಫಾಸ್ಟರ್ ಎಕ್ಸ್ಪೊಸಿಷನ್ ಆಫ್ ಸ್ವರಾಸ್ ಅಟ್ ಎ ವೆರಿ ಕಾಂಪ್ಯಾಕ್ಟೆಡ್ ಲಿಮಿಟೆಡ್ ಟೈಮ್. ಅದು ಏನು ಹೇಗೆ ಹೇಳ್ತಾರೋ ಏನು, ನಾನು ಇಷ್ಟು ಹೇಳಬೇಕಾದ್ರೆ ನನಗೆ ಇಲ್ಲಿ ಮೈ ಇಡೀ ಬೆವರ್ತಾ ಇದೆ. ಇಡೀ ಕಚೇರಿಯಲ್ಲೇ ಈ ಥರ ಮಾಡಿ ರವಾ ಶಾರಿ ರವೆ 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 ಸ್ವರ ಕಾಣಬೇಕು. ಆ ಕಾಣುವ ಹಾಗೆ ಮಾಡಿದಂಥ GNBಯ ಈ ಒಂದು ಇಂಪ್ಯಾಕ್ಟು ಜನರನ್ನು ಮರುಳುಗೊಳಿಸಿ ಎರಡು ಬಣವೂ ಹುಟ್ಟಿತು. ಇದು ಸಂಗೀತವೇ ಅಲ್ಲ. ಮಹಾರಾಜಪುರಂ ವಿಶ್ವನಾಥ ಅಯ್ಯರು ಹೇಳಿದ್ರಿಂದ ಹಾಗಾದರೆ ಅವರನ್ನು ಬೈಲಿಕ್ಕಾಗೋದಿಲ್ಲಲ್ಲ, ಆದ ಕಾರಣ ಸ್ವಲ್ಪ ಸುಮ್ಮನಿದ್ದರು ಕೆಲವರು. ಆದರೆ GNBಯವರು ಮಾಡಿದಂಥ ರವಾ ಶಾರೀರದಿಂದ ಹೊರಗೆ ಬಂದ ಈ ಬೃಹ ಜನ ಒಪ್ಪಲಿಕ್ಕೆ ತಯಾರಿಲ್ಲ. ಅವ್ರು ಹೇಳಿದರು, ನಮ್ಮ ಕರ್ನಾಟಕ ಸಂಗೀತದಲ್ಲಿರೋದು ಗಮಕ, ಈ ಗಮಕವನ್ನು ಪೂರಾ ನಾಶ ಮಾಡಿ ಇಷ್ಟು ಫಾಸ್ಟಾಗಿ ಇಷ್ಟು ರವಾ ಶಾರೀರದಲ್ಲಿ ಹೀಗೆ ಮೃಗಗಳನ್ನು ಹೊಡೆದರೆ ಪೂರಾ ನಮ್ಮದು ನಾಶ ಆಯಿತು. ಇವರು ಎಲ್ಲಿಯೋ ಹಿಂದೂಸ್ತಾನಿ ಕೇಳಿಕೊಂಡು ಅಲ್ಲಿ ಅವರ ಬೃಹದಾಗೆ ಏನೋ ಮಾಡಿಕೊಂಡು ಬಂದಿದ್ದಾರೆ, ಇದು ಕರ್ನಾಟಕ ಸಂಗೀತ ಅಲ್ಲ ಅಂತ ಅವರ ಮೇಲೆ ನೇರವಾದಂಥ ಒಂದು ಪ್ರಹಾರ ಬೀಳಲಿಕ್ಕೆ ಶುರುವಾಯಿತು. ರೈಟ್ಲಿ ಹಿ ವಾಸ್ ಕ್ರಿಟಿಸೈಸ್ಡ್. ಅವರು ಹೇಳೋದು ಹೇಳಿ, ಜನ ಮಾತ್ರ ಮುಗಿ ಬಿದ್ದು ನಿನ್ನ ಕಚೇರಿ ಆಗಬೇಕು, ನಮ್ಮ ಮದುವೆಗೆ ನಿಮ್ಮ ಕಚೇರಿ ಆಗಬೇಕು ಅಂತೇಳಿ ಕೇಳಿ ಮಾಡಿಸ್ತಾಯಿದ್ರು. ಆಶ್ಚರ್ಯ ಪಡೋದಾದರೆ ಪಡಿ, 1 ವರ್ಷ ಮೊದಲೇ GN ಬಾಲಸುಬ್ರಹ್ಮಣ್ಯಂ ಅವರ ಕಚೇರಿ ಬುಕ್ ಆಗಬೇಕಾಗ್ತದೆ. ಅವರ ಕಚೇರಿ ಬೇಕು ಅಂತಾದರೆ 1 ವರ್ಷ ಮೊದಲೇ ಅವರನ್ನು ಬುಕ್ ಮಾಡಬೇಕಾಗ್ತದೆ. ಆಮೇಲೆ ಅವರು ಕೊಡ್ತಿದ್ದಂಥ ಕಚೇರಿಯ ಸಂಖ್ಯೆ ಕೇಳಿ, ನಾನು ಹೇಳೋದು ಸರಿ ಕಿವಿಕೊಟ್ಟು ಕೇಳಿ, 1 ವರ್ಷಕ್ಕೆ 365 ದಿವಸ ಇದ್ದರೆ ಅವರು ದಾಖಲೆ ಮಾಡಿದ್ದು 300 ಕಚೇರಿ. ನನಗೆ ತಿಳಿದ ಹಾಗೆ ಭೀಮಸೇನ ಜೋಶಿಯವರು 365 ದಿವಸ 365 ಕಚೇರಿ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನು ಕೇಳಿದ್ದೇನೆ. ನಮ್ಮ GNBಯವರು 300 ಕಚೇರಿಗಳನ್ನು ಕೊಟ್ಟದ್ದು ದಾಖಲಾಗಿದೆ 1 ವರ್ಷದಲ್ಲಿ.
ಹೈ ಪಿಚ್, ಎನರ್ಜೆಟಿಕ್, ವಿವಿಡ್, ವೈವೇಷಿಯಸ್, ವರ್ಚುವಸ್, ಏನು ಹೇಳ್ತೀವಿ, ವೈಬ್ರೆಂಟ್, ಎಲ್ಲ ನೀವು ಅಡ್ಜೆಕ್ಟಿವ್ಸ್ಗಳನ್ನು ಬಳಸಿಕೊಳ್ಬೋದು. ನೋಡೋದಕ್ಕೆ ಸುಂದರಾಂಗನಾದ GNB ಅವರಿಗೆ ಈಗ ಸಿನಿಮಾ ರಂಗದವರದ್ದು ಕಣ್ಣು ಬಿತ್ತು ಅವರ ಮೇಲೆ. ಸಿನಿಮಾ ರಂಗದವರು, ನೀವು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ತಯಾರಿದ್ದೀರಾ ಅಂತ. ಅವರು ಡುಂಗನ್ ಅಂತ, ಡಂಗನ್. ಅವರ ಸಿನಿಮಾ ಶಾಕುಂತಲ ಸಿನಿಮಾಕ್ಕೆ ಯಾರು? ಶಕುಂತಳೆ ಮತ್ತು ದುಷ್ಯಂತ. ಯಾರು ಅಂತೇಳುವಾಗ, ಆಗಿನ ಕಾಲದಲ್ಲಿ ಎಲ್ಲ ದೊಡ್ಡ ಸಂಗೀತಗಾರರೆಲ್ಲ ಸಿನಿಮಾಕ್ಕೆ ಒಂದು ಸಲ ಒಳಗೆ ಹೋಗಿ ಬಂದವರೇ ಮತ್ತು ಕೈ ಸುಟ್ಟುಕೊಂಡವರು. MS ಸುಬ್ಬಲಕ್ಷ್ಮಿ ಆಗಿನ ಕಾಲದ ತಾರೆ, ಎಲ್ಲ ಜನರ ಕಣ್ಮಣಿ. ಅವರ ಸಂಗೀತದ ಧಾರೆಯನ್ನು ಕೇಳಿ ಮನ ತಣಿಯದವರಿಲ್ಲ. 1934-37 ಈ ಸಮಯದಲ್ಲಿ ಶಕುಂತಳೈ ಸಿನಿಮಾ ಅದು ಆಗುವಾಗ, ಶಕುಂತಳೆಯ ಪಾರ್ಟಿಗೆ MS ಸುಬ್ಬಲಕ್ಷ್ಮಿಯವರು, ದುಷ್ಯಂತನ ಪಾರ್ಟಿಗೆ GN ಬಾಲಸುಬ್ರಹ್ಮಣ್ಯಂ ಅಂತ ಗೊತ್ತಾಯಿತು. ಕೇಳಬೇಕಾ? ಎರಡು ದೊಡ್ಡ ರಾಯಲ್ ಕಿಂಗ್ ಮತ್ತು ಕ್ವೀನ್ಗಳು ಸಿನಿಮಾ ಪ್ರಪಂಚದ ಒಳಗೆ ಪ್ರವೇಶ ಮಾಡಿ, ಈಗ ಅವರಿಗೆ ಒಬ್ಬಳು ಶಕುಂತಳೆಯ ಪಾರ್ಟು, ಒಬ್ಬಳು ದುಷ್ಯಂತನ ಪಾರ್ಟು. ಅದ್ಭುತವನ್ನು ಸಾಧಿಸಿತು. ಇದರಲ್ಲಿ ಬಂದ ಎಲ್ಲ ಹಾಡುಗಳು ಹಿಟ್ ಫಾರ್ ಆಲ್ ಟೈಮ್ಸ್. MS ಸುಬ್ಬಲಕ್ಷ್ಮಿಯವರ ಹಾಡುಗಳಂತೂ ಹುಚ್ಚೆ ಎಬ್ಬಿಸಿಬಿಟ್ಟಿತ್ತು ಜನರನ್ನು. GN ಬಾಲಸುಬ್ರಹ್ಮಣ್ಯಂ ಅವರು ಅವಳಷ್ಟು ಹಾಡದ ಹಾಗೆ ಸ್ವಲ್ಪ ಕಡಿಮೆ ಹಾಡಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸು ಸ್ವಲ್ಪ ಜಾಗ್ರತೆ ಮಾಡಿದ್ದಾರೆ. GNB ಅವರ ಆ ಶ್ರೀಮದ್ ಗಾಂಭೀರ್ಯ ಕಂಠದಲ್ಲಿ ಹಾಡಿದ್ದೇ ಹುಚ್ಚೆಬ್ಬಿಸಿಬಿಟ್ಟಿತು. ಇದು ವೀರಸ್ವಾಮಿ ಪಿಳ್ಳೈ ಅಂತೇಳಿ ಹೇಳೋರು, ನಾಗಸ್ವರದವರೊಬ್ಬರು ಇದ್ದಾರೆ. ಅವರು ಒಂದು ಕಡೆಯಲ್ಲಿ ಹೇಳಿದ್ದಾರೆ, ಅದರಲ್ಲಿ ಒಂದು GNB ಕಾಂಬೋಜಿದ್ದೊಂದು ವಿರುತ್ತಮ್ ಹಾಡಿದ್ದಾರಲ್ಲ, ಅದು ಮಾತ್ರ ಇನ್ನೊಬ್ಬ ಹಾಡಿದರೆ ಆಗೋದಿಲ್ಲ ರೀ. ನಿಮ್ಗೆ ಗೊತ್ತಾ, ನಾನು ಎಷ್ಟು ಸಲ ಈ ಸಿನಿಮಾ ನೋಡಿದೆ ಅಂತ? ಶಾಕುಂತಳೆಯನ್ನು 21 ಸಲ. ಆದರೆ 21 ಸಲ ಸಹ ಹೋದದ್ದು ಯಾವಾಗಾದರೆ, ಕಾಂಬೋಜಿ ವಿರುತ್ತಮ್ ಬರ್ತದೆ ಅಂತ ಹೇಳುವಾಗ ಹೋಗೋದು, ವಿರುತ್ತಮ್ ಮುಗಿದ ನಂತರ ವಾಪಸ್ ಬರೋದು. ಅದನ್ನು 21 ಸಲ ಆದರೂ ಕೇಳಿದ್ದೇನೆ, ಅಥವಾ ಜಾಸ್ತಿ ಕೇಳಿದ್ದೇನೋ ಏನೋ. ನನ್ನ ಲೆಕ್ಕದಲ್ಲಿ 20ಕ್ಕಿಂತಲೂ ಜಾಸ್ತಿ ಸಿನಿಮಾಕ್ಕೆ ಟಿಕೆಟ್ ಕೊಟ್ಟು ವೀರಸ್ವಾಮಿ ಪಿಳ್ಳೆಯವರು ಈ ಸಿನಿಮಾವನ್ನು ನೋಡಿ ಅವರ ಕಾಂಬೋದಿಯನ್ನು ಇವರು ಹುಚ್ಚು ಹಿಡಿದು ಪ್ರಭಾವಿತರಾಗಿ ಕಲಿತಿದ್ದಾರೆ. ಮಹಾರಾಜಪುರಂ ಸಂತಾನಂ ಅವರು ವಿಪರೀತ ಪ್ರಭಾವಿತರಾದರು ಈ ಕಾಂಬೋಜಿಯ ಮೇಲೆ. ಉದಯನನ್ ವಾಸವದತ್ತ ಅಂತ ಇನ್ನೊಂದು ಸಿನಿಮಾ ಬಂತು. ಅದರಲ್ಲಿ ಅದಷ್ಟು ಫೇಮಸ್ ಆಗಲಿಲ್ಲ. ಭಾಮಾ ವಿಜಯಂ ಅಂತ ಇನ್ನೊಂದು ಸಿನಿಮಾದಲ್ಲಿ ನಾರದನ ಪಾರ್ಟು ವಹಿಸಿದರು, ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ರುಕ್ಮಾಂಗದ, ಸತಿ ಅನಸೂಯ ಇದರಲ್ಲೆಲ್ಲ ಆ್ಯಕ್ಟ್ ಮಾಡಿದರು. ಸ್ವಲ್ಪ ಮಡಿವಂತ ಸಂಗೀತಗಾರರಿಗೆ ಸ್ವಲ್ಪ ಸಮಾಧಾನ ಆಯಿತು. ಏನಂದರೆ, ಇವನು ಇನ್ನು ಸಿನಿಮಾಕ್ಕೆ ಹೋದ, ಇನ್ನು ಈಚೆ ಬರೋದಿಲ್ಲಲ್ಲ, ಈಚೆ ಬಂದರೆ ನಮಗೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತ ಅಂದುಕೊಂಡು ಅವನು ಸಿನಿಮಾದಲ್ಲೇ ಇರಲಿ ಅಂತ ಹೇಳಿದರು. ಆದರೆ ಸಿನಿಮಾದಲ್ಲಿದ್ದಷ್ಟು ಹೊತ್ತು ಸಿನಿಮಾದ ಸಂಗೀತ, ಆದರೆ ಸಿನಿಮಾದಿಂದ ಹೊರಗೆ ಬಂದರೆ ಕಿಕ್ಕಿರಿದ ಜನಸಂದಣಿಯ ನಡುವಿನಲ್ಲಿ ಅದ್ಭುತವಾದಂತಹ ಕರ್ನಾಟಕ ಸಂಗೀತ. ಏನು ಮಾಡ್ದಿ ಹುಡುಗನನ್ನೀಗ?
ಇವನಿಗೆ ಕ್ರಿಟಿಸೈಸ್ ಮಾಡಿದ್ರು ಜನ ಇನ್ನೂ ತುಪ್ಪ ತುಪ್ಪ ಅಂತ ಬೀಳ್ತಾ ಇದ್ದಾರಲ್ಲ. ತಂಜಾವೂರು ವೈದ್ಯನಾಥ ಅಯ್ಯರವರು ಮೃದಂಗ, ಶಂಕರ ಅಯ್ಯರವರು ವಯಲಿನ್ ನುಡಿಸುವುದು, ಇದ್ದ ದೊಡ್ಡ ದೊಡ್ಡ ಜನಗಳೆಲ್ಲ ಇವರಿಗೆ ಹೀಗೆ ನುಡಿಸಿ ಅದ್ಭುತವಾದಂತಹ ಯಶಸ್ಸನ್ನು ಮಾಡೋದಕ್ಕೆ ಕಾರಣರಾದಾಗ ಸ್ವಲ್ಪ ಹೆದರಿದರು, ಜನ ಹೆದರಿದರು. ಆಮೇಲೆ ಸಿನಿಮಾದಲ್ಲಿ ಯಾವುದೇ ಸುಲಭವಾದ ರಾಗಗಳನ್ನು, ಸುಲಲಿತವಾದ ರಾಗಗಳನ್ನು ಹಾಡಿದರು, ಕಚೇರಿಗಾಗುವಾಗಿಲ್ಲ. ಕಚೇರಿಯಲ್ಲಿ ಯಾವುದು? ತೋಡಿ, ಕಲ್ಯಾಣಿ, ಷಣ್ಮುಖಪ್ರಿಯ, ಭೈರವಿ, ಸಾವೇರಿ, ಕಾಂಬೋಜಿ, ಶಂಕರಾಭರಣ, ಬೇಗಡೆ, ಶಾಹನ, ದೇವ ಮನೋಹರಿ, ನಾಟಕುರಂಜಿ. ಸಾಕ? ಒಂದೊಂದು ಮಾಸ್ಟರ್ ಪೀಸ್, ಒಂದೊಂದು ಮ್ಯಾಗ್ನಮ್ ಆಪಸ್. ಕದ್ದು ಕದ್ದು ಕೇಳಲಿಕ್ಕೆ ಬರೋರು, ಯಾರಿಗೂ ಗೊತ್ತಾಗದ ಹಾಗೆ ಬಟ್ಟೆಯನ್ನು ಹೀಗೆ ಹಾಕ್ಕೊಂಡು ಕಾಣದ ಹಾಗೆ ಇವರ ಕಚೇರಿಗೆ ಕೇಳಿ ಏನು ಮಾಡ್ತಾನೆ ಅಂತಲೇ ನೋಡಿ, ಓ ದೇವರೇ ಇಷ್ಟು ಜನ ಅಂತ 1.5 ಕಾಲಿನಲ್ಲಿ ನಿಂತು ಕೇಳಿದವರೊಬ್ಬರಿದ್ದಾರೆ. ಇಡೀ ಕಚೇರಿಯನ್ನು 1.5 ಕಾಲಿನಲ್ಲಿ ನಿಂತುಕೊಂಡು, ಜಾಗ ಇಲ್ಲದೆ ಶನೀಶ್ವರನ ಹಾಗೆ ಕೇಳಿಕೊಂಡು 1.5 ಕಾಲಿನಲ್ಲಿ ನಿಂತು ಕಚೇರಿ ಕೇಳಿದ್ದಾರೆ, ಸುಸ್ತಾಗಲಿಲ್ಲ. ಇನ್ನು ಒಬ್ಬರು ಮರದ ತುದಿಗೆ ಹೋಗಿ ಕಚೇರಿಯಲ್ಲಿ ಒಳಗೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಮರಕ್ಕೆ ಸರಿಯಾಗಿ ಕೇಳ್ತದೆ ಅಂತ ಮರದ ತುದಿಯಲ್ಲಿ ಹೋಗಿ GNB ಅವರ ಕಚೇರಿಯನ್ನು ಕೇಳಿದವರಿದ್ದಾರೆ. ಲಾಯರ್ ಆಗಬೇಕು ಅಂತ ಆಸೆ ಮಾಡಿದಂತಹ ತಂದೆ ಪೂರ್ತಿ ಆಸೆ ಬಿಟ್ಟರು. ನಾರಾಯಣ ಸ್ವಾಮಿಯವರು, ಬೇಡ, ನೀನಿನ್ನು ಸಂಗೀತಗಾರನೇ ಆಗು ಅಂತ ತಂದೆಯಿಂದ ಆಶೀರ್ವಾದ ಹೊರಗೆ ಬಂತು. ರಾಜಮಾಣಿಕ್ಯಂ ಪಿಳ್ಳೈ, ಪಾಲ್ಗಾಟ್ ಮಣಿ ಅಯ್ಯರ್, ಚೌಡಯ್ಯ, ಪಳನಿ ಸುಬ್ರಹ್ಮಣ್ಯ ಅಯ್ಯರ್ ಇವರದ್ದೇ ಸಾಥಿ. GNBಯನ್ನು ಇನ್ನು ಯಾರೂ ಮುಟ್ಟಕ್ಕಾಗೋದಿಲ್ಲ. ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಸ್ಟಾಲ್ವರ್ಟ್ಸ್ಗಳ ಕಚೇರಿ ಇದ್ದರೆ ಜನ ಬರೋದು GN ಬಾಲಸುಬ್ರಹ್ಮಣ್ಯಂ ಅವರಿಗೆ. ಇದು ಅನವಶ್ಯಕವಾದಂತಹ ಮತ್ಸರವನ್ನು ಕೆಲವು ಮಂದಿಗೆ ಹುಟ್ಟಿಸಿತು. ಅನವಶ್ಯಕ, ಆದರೆ ಅತ್ಯಂತ ಸಹಜವಾದ್ದೇ ಪ್ರಾಯಶಃ. ಯಾಕಂದರೆ ಅವರು ನಾನೇ ಅವರ ಪೈಪೋಟಿಗೆ ನಿಂತಹ ಒಬ್ಬ ಕಲಾವಿದನಾಗಿ ನೋಡಿದರೆ ನನಗೆ GNBಯನ್ನು ನೋಡಿದರೆ ಮತ್ಸರ ಆಗ್ಬೋದೋ ಏನೋ. ಯಾಕಂದ್ರೆ ನನ್ನ ಕಚೇರಿಗೆ ಅಷ್ಟು ಜನ ಬರ್ತಿದ್ದವರು, ಈಗಲ್ಲ ಅಲ್ಲಿಗೆ ಹೋದರೆ ಏನಾಗಬೇಕು ಇವರಿಗೆ. ರಾಜಮಾಣಿಕ್ಯಂ ಪಿಳ್ಳೆಯವರು ಕಿವುಲೂರಿನಲ್ಲಿ ಒಂದು ಕಚೇರಿಗೆ ವಯಲಿನಿಗೆ ಸಾಥಿ ನೀಡಿದ್ದಾರೆ GNBಗೆ. ಆ ದಿವಸ ಒಂದು ಮುಖಾರಿ ತೆಗೆದಿದ್ದಾರೆ, ಆಮೇಲೆ ಒಂದು ತೋಡಿಯಲ್ಲಿ ಸ್ವರಗಳ ಮೇಲೆ ಸ್ವರಗಳು. ಇವರಿಗೆ ರಾಜಮಾಣಿಕ್ಯಂ ಪಿಳ್ಳೆಯವರಿಗೆ ನುಡಿಸಿ ಆ ಕುರೇಪು ಮಾಡುವಂಥ ಜಾಗಕ್ಕೆ ಬಂದು ರೀಗೆ ಬೀಳುವುದೋ ಅಥವಾ ಇನ್ನೊಂದು ಸ್ವರಕ್ಕೆ ಬೀಳುವುದೋ ಗಾಕಿ ಸಾಕು ಹಿಡಿದು ಹೋಯ್ತು. ಇವರಿಗೆ ತಲೆ ಓಡುವುದಿಲ್ಲ. ರಾಜಮಾಣಿಕ್ಯಂ ಪಿಳ್ಳೆಯವರು ಬೋವನ್ನು ಕೆಳಗಿಟ್ಬಿಟ್ರು. ಮಹಾಸ್ವಾಮಿ, ನೀವು ದಯವಿಟ್ಟು ನೀವೇ ಹಾಡಿ ನನ್ನಿಂದ ಆಗೋದಿಲ್ಲ ಇನ್ನು ಅಂತ ರಾಜಮಾಣಿಕ್ಯಂ ಪಿಳ್ಳೆ ಕೈ ಮುಗಿದು ಬಿಟ್ರಂತೆ. ಎಲ್ಲ ಆದ ಮೇಲೆ, ಏನು ನಿಂಗೆ ಸರಿಯಾಗಲಿಲ್ವಾ ಹಾಡಿದ್ದು ಅಂತ GNB ರಾಜಮಾಣಿಕ್ಯಂ ಪಿಳ್ಳೆಯವರು ದೊಡ್ಡವರು ಅವ್ರ ಹತ್ರ ಕೇಳಿದ್ದಕ್ಕೆ, ಅಯ್ಯೋ, ಸುಡುಮದ್ದು ಪ್ರದರ್ಶನ ಮಾಡುವಾಗ ಬೆಣ್ಣೆ ಮುದ್ದೆಗೆ ಏನು ಕೆಲಸ? ವಾಟ್ ದ ಬಟರ್ ಹ್ಯಾಸ್ ಟು ಡೂ ಡ್ಯೂರಿಂಗ್ ದ ಫೈರ್ ವರ್ಕ್ಸ್ ಅಂತ ಒಂದು ಮಾತು ಹೇಳಿದ್ರಂತೆ. ಇವರು ಬೆಣ್ಣೆ ಮುದ್ದೆ ಹಾಗೆ ಕರಗಿ ಹೋಗಿದ್ದಾರೆ. ಸಿಟ್ಟಿನಲ್ಲೆಲ್ಲ ಅಥವಾ ಜಾಸ್ತಿ ಮಾಡಿದ್ರು ಅಂತಲ್ಲ, ಆ ಪ್ರೌಢಿಮೆಗೆ, ಆ ಒಂದು ಉತ್ಸಾಹಕ್ಕೆ, ಅದರ ಓಘಕ್ಕೆ ರಾಜಮಾಣಿಕ್ಯಂ ಪಿಳ್ಳೈ ಅಡ್ಡ ಬಿದ್ದುಬಿಟ್ರು. ಎಲ್ಲ ಸಭೆಗಳಲ್ಲಿಯೂ GNBದ್ದೇ ಕಚೇರಿ. ಇವರದ್ದು ಫೀಸು ಜಾಸ್ತಿ ಆಯಿತು. GNB ಅವರು ಕಡಿಮೆ ತಕ್ಕೊಂಡು ಕೇಳಿದರೆ ದಿವಸಕ್ಕೆ 4 ಕಚೇರಿ,
ಆದ ಕಾರಣ ಫೀಸನ್ನು ಜಾಸ್ತಿ ಮಾಡಿದರು. ಓ ಅಷ್ಟಾ, ಹಾಗಾದರೆ ಬೇಡ ಅಂತ ಕೆಲವರೆಲ್ಲ ಫಿಲ್ಟರ್ ಆದರು. ತೊಂದರೆ ಆಗಿರ್ಬೋದು, ಆದರೆ ಇವರಿಗೆ ರೆಸ್ಪೆಕ್ಟ್ ಸಿಕ್ಕಾಪಟ್ಟೆ ಆಗಿ ಹೋಯಿತು. ಕಿಲ್ಪಾಕಿನಲ್ಲಿ ಒಂದು ಮದುವೆ ಕಚೇರಿ 1943ರಲ್ಲಿ. ನಾ ಭೂತೋ ನ ಭವಿಷ್ಯತಿ ಅಂತೇಳಿ ಹೇಳುವ ಹಾಗೆ ಅದನ್ನು ವೇದಗಿರಿ, TS ವೇದಗಿರಿಯವರು ಬರೆದಿದ್ದಾರೆ. ಅಲ್ಲಿ ಕಾಣ್ತಿದ್ದದ್ದು ತಲೆಗಳು ಮಾತ್ರ ಅಂತ. ತಲೆಗಳ ಸಾಗರ. ಕಿಲ್ಪಾಕ್ ಗ್ರೌಂಡಿನ ಜಾಗದಲ್ಲಿ ಕೇವಲ ತಲೆ ಮಾತ್ರ ಕಾಣ್ತಾ ಇತ್ತು, ಬೇರೆ ಏನೂ ಅಲ್ಲ ಅಂತ. ಯಾರಾದರೂ ಅಲ್ಲಿಗೆ ಹೋದರೆ, ಮಕ್ಕಳು ಮರಿಗಳೊಟ್ಟಿಗೆ ಹೋದರೆ ಆ ದಿವಸ ಬಿಸಾಡಿ ಹೋಗುದೆ, ಮಕ್ಕಳು ವಾಪಸ್ ಬರೋದಿಲ್ಲ, ಅಷ್ಟು ಜನಸಂದಣಿ. ವೇದಗಿರಿಯವರು ಆ ದಿವಸ 1.5 ಕಾಲಿನಲ್ಲೇ ನಿಂತುಕೊಂಡು ಕಚೇರಿಯನ್ನು ಕೇಳಿದ್ದಾರಂತೆ. ದೊಡ್ಡ ಕ್ರಿಟಿಕ್ ಅವರು. 3.5 ಗಂಟೆಗಳ ಕಾಲ ಈ ಕಚೇರಿ. ಕಾಂಬೋಜಿ ಹಾಡಿದ್ದಾರೆ. TM ತ್ಯಾಗರಾಜನ್ ಅವರು ಕೇಳಿದ್ದಾರೆ. ಅವರು ಶಮ್ಮಂಗುಡಿಯವರ ಶಿಷ್ಯ. TM ತ್ಯಾಗರಾಜನ್ ಅವರು ಕಾಂಬೋಜಿ ಕೇಳಿ, ನಾನಿನ್ನು ಕಾಂಬೋಜಿಯನ್ನು ಹಾಡುವುದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ ಕಾಂಬೋಜಿ ಹಾಡಲಿಕ್ಕೆ ಅಂತ ಕೆಲವು ತಿಂಗಳು ಕಾಂಬೋಜಿಯನ್ನೇ ಹಾಡಲಿಲ್ಲಂತೆ TMT. ಹೀಗೆ ಇದು ಒಂದು ಮಾತ್ರ ಹೇಳಿದ್ದು ನಾನು. ತುಂಬ ಜನ ತುಂಬ ರಾಗಗಳನ್ನು ಹಾಡೋದನ್ನು ಬಿಟ್ಟಿದ್ದಾರೆ GNB ಅವರು ಹಾಡೋದನ್ನು ಕೇಳಿ. ನಮ್ಮ ಮುತ್ತಯ್ಯ ಭಾಗವತರಿದ್ದಾರಲ್ಲ, ದೊಡ್ಡ ಯೋಜಕ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಅವರ ಕಣ್ಣಿಗೆ GNB ಕಾಣದೇ ಇರ್ತಾರ? ಮೈಸೂರು ಮಹಾರಾಜರ ಎದುರಿನಲ್ಲಿ ಇವರನ್ನು ಕೊಂಡೋಗಿ ನಿಲ್ಲಿಸಬೇಕು ಅಂತ ಭಾರಿ ಆಸೆ. ಅಲ್ಲಿ ಮೈಸೂರು ಮಹಾರಾಜರ ಎದುರಿನಲ್ಲಿ ಮುತ್ತಯ್ಯ ಭಾಗವತರವರ ರಚನೆ. ಮುತ್ತಯ್ಯ ಭಾಗವತರಿಗೆ ಗೊತ್ತಿಲ್ಲ ಈ ಪುಣ್ಯಾತ್ಮ ಯಾವಾಗ ಕಲ್ತದ್ದು ಅಂತ. ಸಾರಸಮುಖಿ, ಗೌಡಮಲ್ಲಾರ್ ಎಲಾಬರೇಟಾಗಿ ವಿಸ್ತಾರವಾಗಿ ಆಲಾಪನೆ ಮಾಡಿ, ಸಾರಸಮುಖಿ ಸಕಲ ಭಾಗ್ಯ ತೇನೆ ಇದನ್ನು ಪೂರ್ತಿಯಾಗಿ ಹಾಡಿ ಸ್ವರಪ್ರಸ್ತಾರ ಮಾಡಿ ಮುತ್ತಯ್ಯ ಭಾಗವತರು ಬೆಣ್ಣೆಯ ನೀರಾಗಿಬಿಟ್ರು. ಮಹಾರಾಜರು ಬಾಯಿ ಹೀಗೂ ಹಾಡಲಿಕ್ಕಾಗ್ತದ, ನಮ್ಮ ಆಸ್ಥಾನದಲ್ಲಿ ಹೀಗೊಬ್ಬ ಹಾಡಿದ್ದಿಲ್ಲಲ್ಲ ಅಂತ ಕಂಡ್ಕೊಂಡು ಬಿಟ್ರು. ಷಣ್ಮುಖ ಪ್ರಿಯ ಹಾಡಿದರು, ರಾಗಂ ತಾನಂ ಪಲ್ಲವಿ. ಅವರಿಗೆ GN ಬಾಲಸುಬ್ರಹ್ಮಣ್ಯಂ ಅಂತ ಹೆಸರು ಮರ್ತೋಯ್ತು ಮಹಾರಾಜರಿಗೆ. ಆ ಷಣ್ಮುಖ ಪ್ರಿಯ ಬಾಯ್ ಅಂತ ಅವರನ್ನು ಸಂಬೋಧಿಸ್ತಿದ್ರು GNBಗೆ. ಬ್ರೋಚೆವಾರೆಯವರೂರ ತೆಗೆದರು. ಮೈಸೂರು ವಾಸುದೇವಾಚಾರ್ಯ ಎದುರೇ ಕೂತಿದ್ದಾರೆ. ವಾಸುದೇವಾಚಾರ್ಯ ಏನು ಹೇಳ್ಬೋದು? ಹೀಗೊಂದು ನನ್ನ ಕೃತಿಗೆ ಹೀಗೊಂದು ಜೀವ ಕೊಟ್ಟುಬಿಟ್ರಿ ಅಲ್ಲ, ಎಂಥ ಒಂದು ಪಯ್ಯ ನೀನು, ಎಂಥ ಒಂದು ಹುಡುಗ ನೀನು ಅಂತ ಅಷ್ಟು ಅಚ್ಚರಿಯಿಂದ ತಬ್ಬಿಕೊಂಡು GNBಗೆ ಹರಸಿದರು. ಮುತ್ತಯ್ಯ ಭಾಗವತರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಮಹಾರಾಜರು ಅವರಿಗೆ ಬೇಕಾದಂಥ ಕಿಲ್ಲತ್ತುಗಳನ್ನೆಲ್ಲ ಕೊಟ್ಟರು, ವಾಸುದೇವಾಚಾರ್ಯರು ಏನೂ ಕೊಟ್ಟಿದ್ದಾರೆ. ಮುತ್ತಯ್ಯ ಭಾಗವತರು ಏನು ಮಾಡಲಿ ಇವನಿಗೆ. ಅವರ ಹತ್ರ 4 ತಂಬೂರ ಇದೆ. ಅವರೇ ಪ್ರತಿ ದಿವಸ ನುಡಿಸ್ಕೊಂಡು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಅದಕ್ಕೆ ಹೆಸರು. ಭರತನಿಗೆ ರಾಮನ ಮೇಲೆ ಯಾವ ರೀತಿಯ ಪ್ರೀತಿ ಉಂಟೋ ಹಾಗೆ GNB ನಿನಗೆ ಮ್ಯೂಸಿಕ್ಕಿನ ಮೇಲೆ ಪ್ರೀತಿ ಇದ್ದದ್ದು ನನಗೆ ಕಾಣ್ತಾ ಉಂಟು. ಭರತನ ಪ್ರೀತಿ, ಆದ್ದರಿಂದ ಭರತನ ತಂಬೂರ ನಿನಗೆ ಇಕ ಅಂತ ಭರತನನ್ನು ತಂಬೂರಿಯನ್ನು GNBಗೆ ಮುತ್ತಯ್ಯ ಭಾಗವತರು ಕೊಟ್ಟುಬಿಟ್ರಂತೆ. ಪೇಪರ್ನಲ್ಲಿ ಸಿಕ್ಕಾಪಟ್ಟೆ ಹೊಗಳಿ ಕಡೆಗೆ ಕಲ್ಕಿಯವರೇ ಬರೆದ್ರಂತೆ. ಕಲ್ಕಿ ಕೃಷ್ಣಮೂರ್ತಿಯವರು, ಇಫ್ ದರ್ ಈಸ್ ಎನಿ ಇಲೆಕ್ಷನ್, ದ ಲಾರ್ಜೆಸ್ಟ್ ನಂಬರ್ ಆಫ್ ವೋಟ್ಸ್ ದಟ್ ಎವರ್ ಕ್ಯಾನ್ ಬಿ ಅಬ್ಟೈನ್ಡ್ ವಿಲ್ ಬಿ ಬೈ GN ಬಾಲಸುಬ್ರಹ್ಮಣ್ಯಂ, ನನ್ ಅದರ್ ದ್ಯಾನ್ ದಿಸ್ ಅಂತ. ನಾನು ಇಷ್ಟು ಬಾಯಿ ಬಿಟ್ಟು ಯಾಕೆ ಹೇಳುತ್ತೇನೆ ಅಂದರೆ, ನನಗೆ ಇವರನ್ನು ಹೊಗಳಿದಷ್ಟು ನನಗೂ ಸಾಕಾಗ್ತಾ ಇಲ್ಲ. ಒಳ್ಳೆಯ ಮನುಷ್ಯ, ಅ ಜೆಂಟಲ್ ಮ್ಯಾನ್, ಒಳ್ಳೆ ಸಂಸ್ಕಾರಯುತವಾದಂತಹ ಹೃದಯ ಮತ್ತು
ತನ್ನ ಬಗ್ಗೆ ತಾನು ಯಾರು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸುಗಂಧ ಪುಷ್ಪಗಳ ಬಗ್ಗೆ ಬಹಳ ಬಹಳ ಅವರಿಗೆ ಎಚ್ಚರ ಇದೆ. ಯಾವ್ಯಾವ ಅತ್ತರುಗಳನ್ನು ಯಾವ್ಯಾವ ಸೆಂಟ್ಗಳನ್ನು ಹಾಕಿದರೆ ಪರಿಮಳ ಯಾವ್ಯಾವುದು ಬರ್ತದೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಿ ಈಸ್ ವೆರಿ ಮಚ್ ಅಡೆಪ್ಟ್ ಇನ್ ಸ್ಮೆಲ್, ಫ್ರಾಗ್ರೆನ್ಸ್. GNB ಅವರ ಹತ್ರ ಕೂತ್ಕೊಳ್ಳಿಕ್ಕೆ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ವೇರ್ ಕಾಂಪಿಟಿಂಗ್ ಈಚ್ ಅದರ್ ಆನ್ ದ ಸ್ಟೇಜ್. ಯಾಕಂದರೆ ಅವರ ಚಂದ, ಅವರ ಪರಿಮಳ ಅದನ್ನು ಎರಡನ್ನೂ ಆಘ್ರಾಣಿಸಲಿಕ್ಕೆ. ಅವರ ಕಾರಿನ ಹುಚ್ಚು ಸ್ವಲ್ಪ ಅಲ್ಲ, ಇಂಗ್ಲೀಷ್ ಲಿಟ್ರೇಚರ್ನ ಹುಚ್ಚು ಸ್ವಲ್ಪ ಅಲ್ಲ. ಆದರೆ ಸಂಗೀತ ಪ್ರತಿ ದಿವಸವೂ ಅದರ ಒಳಗೆ ನಡೀತಾ ಇರುವಂಥ ವಿದ್ಯಮಾನ. 1946 ಒಂದು ಪೊಂಗಲ್ ದಿವಸ ಇವರದ್ದು ಕಚೇರಿ, GN ಬಾಲಸುಬ್ರಹ್ಮಣ್ಯಂ ಇದು ಕಚೇರಿ. ಅದ್ಭುತವಾದಂಥ ಕಚೇರಿ. ತುಂಬ ದೊಡ್ಡ ದೊಡ್ಡ ಸಂಗೀತ ಕಲಾವಿದರುಗಳು, ಆಗಿನ ಸ್ಟಾಲ್ವರ್ಡ್ಸ್ಗಳೆಲ್ಲ ಬಂದಿದ್ದರು ಅಂತ, ಗುಟ್ಟು ಗುಟ್ಟಾಗಿ ಬಂದಿದ್ದರು ಅಂತ ಹೇಳಿದ್ದಾರೆ, ವರದಿಯಾಗಿದೆ. ಅದರಲ್ಲಿ ಒಬ್ಬರು ಯಾರು ಅಂತ ನಾನೀಗ ಹೇಳೋದಿಲ್ಲ, ಕೇಳಿ ದಂಗಾಗಿ ಬಿಟ್ಟರು. ತುಂಬ ಸೀನಿಯರ್. ಅವರಿಗೆ GNB ಅವರ ಕಚೇರಿ ಕೇಳಿ ಕಡೆಗೆ ಚಿಂತೆ ಅರಿಂದುವ ಅಂತ ಹೇಳುವ ಒಂದು ಲೈಟ್ ತುಕುಡ, ಇದನ್ನು ಕೇಳಬೇಕು ಅಂತ ಆಸೆ. ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಅಷ್ಟರಲ್ಲಿ, ಚಿಂತೆ ಅರಿಂದುವ ಅಂತ. ಅದನ್ನು ನೀನು ಹಾಡಬೇಕು ಅಂತ ಇವರು ಮೆಲ್ಲ ನಿಧಾನಕ್ಕೆ ಹೇಳಿದರು. ಅವ್ರಿಗೆ ಕೇಳಲಿಲ್ಲ. ಕಡೆಗೆ ಎದ್ದು ನಿಂತುಬಿಟ್ಟು ಗಟ್ಟಿ ಕಿರ್ಚಿದ್ರು, ಚಿಂತೆ ಅರಿಂದುವ ಹೇಳಬೇಕು ಅಂತ ತಮಿಳಲ್ಲಿ. ಯಾರು ನೋಡಿದರೆ ಮಧುರೈ ಮಣಿ ಅಯ್ಯರ್. ಮಧುರೈ ಮಣಿ ಅಯ್ಯರ್ ಅವರು ಹೇಳಿರೋದು. GNB ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕಾ? ಹೀಗೆ ಒಂದು ಅನಭಿಷಿಕ್ತ ದೊರೆಯಾಗಿ ನನ್ನನ್ನು ನೀವು ರಾಜನನ್ನಾಗಿ ಮಾಡಿ ಅಂತೇಳಿ ಇವರಾಗಿ ಹೇಳಿ ಹೋಗಲಿಲ್ಲ. ವೇಷಭೂಷಣಗಳಲ್ಲಿಯೇ ರಾಜ ಅಂತೇಳಿ ಅವ್ರಿಗೆ ಅದರ ಮೇಲೆ ಪ್ರೇಮ ಇದೆ. ಜನ ನೋಡ್ತಾರೋ ನೋಡ್ಲಿಕ್ಕೆ, ನಾನು ದೇವರನ್ನು ಚೆನ್ನಾಗಿ ಶೃಂಗರಿಸುವುದಿಲ್ವೋ? ಅವರು ವಿದ್ಯಾ ಉಪಾಸಕ, ರಾಜರಾಜೇಶ್ವರಿಯನ್ನು ಅಷ್ಟು ಚಂದ ಮಾಡಿ ಅಲಂಕರಿಸಿ ನವರಾತ್ರಿಯ ಪೂಜೆಗಳನ್ನು ಮಾಡ್ತಿದ್ದವರು, ವಿದ್ಯಾ ಉಪಾಸನೆ ಮಾಡ್ತಿದ್ದವರು, ಶ್ರೀಚಕ್ರ ಹಾಕಿ ಉಪಾಸನೆ ಮಾಡ್ತಿದ್ದವರು. ಅದನ್ನು ನಾನು ಚಂದ ಮಾಡಿ ಅಲಂಕರಿಸಿ ಮಾಡ್ತಾ ಇರುವಾಗ ನಾನು ಕೂಡ ಅವಿಭಾಜ್ಯ ಅಂಗ, ನನ್ನನ್ನು ನಾನು ಶೃಂಗರಿಸಿಕೊಳ್ತೇನೆ ಅಂತ ಹೇಳುವಂಥ ಹೈಯೆಸ್ಟ್ ಫಿಲಾಸಫಿ GNB ಅವರದು. ಆದ್ದರಿಂದ ಅವರು ಅಲಂಕರಿಸಿಕೊಳ್ತಿದ್ರು, ಟಾಪ್ ಕ್ಲಾಸ್. GNB ಅವರು ದೊಡ್ಡ ದೊಡ್ಡ ರಾಗಗಳನ್ನು ಹಿಡಿದ ಹಾಗೆ ಸಣ್ಣ ಟುಕುಡಗಳನ್ನು ಕೂಡ, ಸಣ್ಣ ಸಣ್ಣ ರಾಗಗಳನ್ನು ಕೂಡ ಅವರು ಜೀವ ಕೊಟ್ಟಿದ್ದಾರೆ. ನೀವು ಕೇಳಿದ್ದೀರಾ? ಟಕ್ಕ ಒಂದು ರಾಗ, ದೀಪಕಂ ಕೇಳಿದ್ದೀರಾ? ಕಳಲ ನೆಚ್ಚಿನ ಅಂತ ಒಂದು, ಮಾರ್ಗ ಹಿಂದೋಳ, ಚಲ ಮೇಲ ರಾ GNB, ಚಂಚುಕಾಂಬೋಜಿ. ಇದು ಕೇಳದೇ ಇದ್ದಂತಹ ಯಾವುದೋ ಒಂದು ಕ್ಷುದ್ರ ರಾಗ. ಇದಕ್ಕೆ ಜೀವ ಕೊಟ್ಟದ್ದು GN ಬಾಲಸುಬ್ರಹ್ಮಣ್ಯಂ. ಮಾಳವಿ ಇವತ್ತು ಎಲ್ಲರ ಬಾಯಿಯಲ್ಲಿ ಯಾವುದಾದ್ರೂ ಒಂದು ಸ್ಪೀಡಿನ ಯಾವುದಾದ್ರೂ ಒಂದು ಕೃತಿ ಬೇಕಲ್ಲ, ಹಾಡಬೇಕು ಅಂತೇಳಿ ಮಾಳವಿ, ನೆನರುಂಚಿ ನಾನು ಮಾಳವಿ ಬಂದಾಯಿತು. ಇದಕ್ಕೆ ಜೀವ ಕೊಟ್ಟವರು ನನ್ ಅದರ್ ದ್ಯಾನ್ GNB. ಕಾಪಿನಾರಾಯಣಿ ಅದಕ್ಕೊಂದು ಕೊಟ್ಟ ಟ್ರೀಟ್ಮೆಂಟು ಪ್ರಾಯಶಃ ಯಾರೂ ಮತ್ತೆ ಹಿಂದೆ ಕೊಟ್ಟಿರಲಿಲ್ಲ. ಹಾಗೊಂದು ಮಾಡಿಬಿಟ್ರು ಕಾಪಿನಾರಾಯಣಿಯನ್ನು. ತುಕುಡಾದಲ್ಲಿ ಚಿಂತೆಯ ಅರಿಂದುವಾಡಿ ದಿಕ್ಕು ತೆರಿಯಾದ ಕಾற்றிಲ್ ವೇಲನೆ ವರುವ ಓಡಿ ಕಣ್ಣனை ಕಣ್ ಪಾಡಪೋ ಸೊನ್ನಾಥೈ ಚೈತಿದ. ಇದೆಲ್ಲ
ಜನರ ಪ್ರತಿಯೊಂದು ಫರ್ಮಾಯಿಶ್ ಪ್ರತಿಯೊಂದು ಕಚೇರಿಯಲ್ಲಿ ಸಹ. ಆದರೆ ಸಮಯ ಬಂದಾಗ ಮಾತ್ರ ಹಾಡ್ಯಾರೇ ವಿನಃ ರಾಗಂ ತಾನಂ ಪಲ್ಲವಿಗಿಂತ ಮುಂಚೆ ಒಂದೇ ಒಂದು ಲೈಟ್ ಪೀಸಸ್ ಇಲ್ಲ. ಹೀಗೆ ಒಬ್ಬ GNB ಅವರ ಯಶೋಗಾಥೆ. ತಮಿಳು ಇಸೈ ಸಂಗಮ್ನ ಚಳವಳಿ ಆ್ಯಸ್ ಯೂಶುವಲ್ ನಾನು ಹೇಳಿದ ಹಾಗೆ ಇವರಿಗೂ ತುಂಬ ಪ್ರಭಾವ ಬೀರಿದೆ. ಇವರೇನು ಮಾಡಿದರು, ತಮಿಳು ಹಾಡ್ತೇನೆ ನಾನು ಅಂತ ಅಲ್ಲಿಗೆ ಹೋದರು. ಬೇಡ ಅಂತ ಹೇಳಿಲ್ಲ. ಸೊ ತಮಿಳು ಇಸೈ ಸಂಗಮ್ನವರು ತುಂಬ ಸಂತೋಷಪಟ್ಟರು GNB ಬಂದರು ಅಂತ. ತಿರುವಯ್ಯಾರ ಆರಾಧನದಲ್ಲಿ ಅಲ್ಲಿ ಸಣ್ಣ ಮಟ್ಟಿನ ಒಂದು ರಾಜಕೀಯ ಓಲಾಡ್ತಾ ಇತ್ತು. GNB ಬರೋದಕ್ಕಿಂತ ನಾವೇ ಬರೋದು ಒಳ್ಳೆಯದು ಅಂತೇಳಿ ಕೆಲವರು ಅನಭಿಷಿಕ್ತ ದೊರೆಯಾಗಿ ಅಲ್ಲಿಯೇ ಕಾಡಿದವರು, ಬೇಡಿದವರು, ಹಾರಾಡಿದವರು ಇದ್ದಾರೆ. ಹಾಗಾಗಿ GNB ಬರ್ತಿದ್ರು. 1941 ನಾರಾಯಣಸ್ವಾಮಿಯರವರು ತೀರ್ಕೊಂಡ್ರು. ಆಮೇಲೆ ಇವರದ್ದು ವಿದ್ವತ್ ಪ್ರಪಂಚದ ಭಯಂಕರ ದೊಡ್ಡ ಒಂದು ಯಶೋಗಾಥೆಯನ್ನು ನಾವು ನೋಡ್ತೇವೆ. ಇಲ್ಲೊಂದು ವಿಷಯ ಹೇಳಬೇಕು. ನಾವು ಇವತ್ತು ಕಚೇರಿಗಳಲ್ಲಿ ಗ್ರಹಭೇದ ಅಂತೇಳಿ ಮಾಡ್ತೇವೆ. ಗ್ರಹಭೇದ ಮಾಡೋದು ಅಥವಾ ಶ್ರುತಿಭೇದ ಮಾಡೋದು ಅಂತ ಅದು ಎರಡು ಒಂದೇ ಅಂತೇಳಿ ಒಂದು ಪುಸ್ತಕದಲ್ಲಿ ಉಂಟು, ಕೆಲವರಲ್ಲಿ ಅಲ್ಲ ಬೇರೆ ಬೇರೆ. ಅದು ನಿಜ ಇರಲಿ, ಅದರ ಬಗ್ಗೆ ನಿಷ್ಕರ್ಷೆ ಬೇಡ. ಈಗ ಗ್ರಹಭೇದ ಮಾಡೋದು ಶಾಸ್ತ್ರ ಸಮ್ಮತವಲ್ಲ ಅಂತ ಒಂದು ಯಾರ್ದೋ ವಾಕ್ಯ. ಶಾಸ್ತ್ರದಲ್ಲಿ ಹಾಗೇನು ಹೇಳಿಲ್ಲ. GV ನಾರಾಯಣಸ್ವಾಮಿ ಅಯ್ಯರವರು, ಇವರ ತಂದೆ, ಮ್ಯೂಸಿಕ್ ಅಕಾಡೆಮಿಯಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್, ದೊಡ್ಡ ವಿದ್ವಾಂಸ ಅವರು ನಾರಾಯಣಸ್ವಾಮಿ ಅಯ್ಯರವರು. ಅವರು ಗ್ರಹಭೇದ ಮಾಡೋದು ಅಂತೇಳಿ ಹೇಳಿದರೆ ಇದು ಶೋಕಿ ಪ್ರದರ್ಶನ ಅಂತ ಬೈದಿದ್ದಾರೆ. ಅದನ್ನು ಸ್ವಲ್ಪ ಓದಿ ಹೇಳ್ತೇನೆ. Narayanaswamy Iyer was a staunch traditionalist, and it is interesting to note the divergent views of father and the son regarding some theoretical aspects of music. In a strongly worded article, he condemned the practice of Shruti or Grahabeda indulged in by some musicians. A few of the present-day musicians want to show off their skill by presenting intellectual feats in the raga alapana, resorting to what is called Shruti Bheda. ಈಗಿನ ಕೆಲವರೆಲ್ಲ ಸ್ವಲ್ಪ ಶೋ ಮಾಡಲಿಕ್ಕೆ ಇಂಟೆಲೆಕ್ಚುವಲ್ ಫ್ಯಾಕ್ಟ್ಸ್ಗಳು, ಇಂಟೆಲೆಕ್ಚುವಲ್ ಎಕ್ಸಸೈಸಸ್ಗಳನ್ನೆಲ್ಲ ತೋರಿಸಲಿಕ್ಕೆ ಶ್ರುತಿ ಭೇದಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇತ್ತೀಚೆಗಿನ ಕೆಲವರೆಲ್ಲ ಮ್ಯೂಸಿಷಿಯನ್ಸ್. If an expert in music indulges for a few minutes in this kind of jugglery for the sake of introducing a novelty, ಹಾಗೇನಾದ್ರು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದರೆ ಗ್ರಹಭೇದವನ್ನು, ಇಟ್ ವಿಲ್ ಟೇಕ್ ರೂಟ್ ಇನ್ ದ ಮೈಂಡ್ಸ್ ಆಫ್ ದ ಹಿಯರರ್. ಕೇಳುವವರ ಮೇಲೆ ಅದು ಸ್ವಲ್ಪ ಜೋರು ಹೂತೋಗ್ಬಿಡ್ತದೆ. ಹೇಗೆ? ಹೂ ವಿಲ್ ಮಿಸ್ಟೇಕ್ ದ ಹಸ್ಕ್ ಫಾರ್ ದ ಗ್ರೈನ್. ಇದರಲ್ಲಿ ಧಾನ್ಯ ಯಾವುದು, ಕಾಳು ಯಾವುದು, ಅದರ ಹೊರಗಿನ ಹೊರಗಿನ ಸಿಪ್ಪೆ ಯಾವುದು, ಭತ್ತದ ಹೊಟ್ಟು ಯಾವುದು ಅಂತ ಕಡೆಗೆ ಡಿಸ್ಟಿಂಗ್ವಿಷ್ ಮಾಡೋದು ಕಷ್ಟ ಆಗ್ಬೋದು. ಅದು ಮಾಡಲಿಕ್ಕೆ ಕೂಡುದು. ದ ಪಬ್ಲಿಕ್ ಟೇಸ್ಟ್ ವಿಲ್ ಬಿ ಸ್ಪಾಯಿಲ್ಡ್. ಐ ಹಿಯರ್ ಮೇಕ್ ಎ ರಿಕ್ವೆಸ್ಟ್ ಟು ದ ಮ್ಯೂಸಿಷಿಯನ್ಸ್ who resort to this, not to waste their intellect in sowing nettles in the field, but use it more profitably in exploring in many unraveled regions in the wide world of South Indian music. ಇಂಥದ್ದಕ್ಕೆಲ್ಲ ಹೋಗೋದಕ್ಕಿಂತ ಬೇರೆದ್ದಕ್ಕೆ ಸರಿಯಾಗಿ ತಲೆ ಖರ್ಚು ಮಾಡೋದು ಒಳ್ಳೆಯದು. ಗ್ರಹಭೇದ ಮಾಡಿ ಹಾಳಾಗಬೇಡ್ರೋ ಅಂತ ಕರೆ ಕೊಟ್ಟಿದ್ದಾರೆ. ಅದನ್ನು ಪ್ರಪ್ರಥಮವಾಗಿ ಉಲ್ಲಂಘಿಸಿ ಹಾಡಿದವರು GN ಬಾಲಸುಬ್ರಹ್ಮಣ್ಯಂ, ಸ್ವಂತ ಮಗ.
ಅಪ್ಪ ಮಗ ಹೇಗಿದ್ದರೋ ಮನೆಯಲ್ಲಿ, ಜಗಳಾಡಿದಾರೋ, ಬಿಸಿ ಬಿಸಿ ಚರ್ಚೆ ನಡೆದಿದೋ ನಮಗೆ ಗೊತ್ತಿಲ್ಲ. ಆದರೆ ಸಾರಾ ಸಗಟಾಗಿ ರೀ, ಗ, ಮ, ದ, ನೀ ಎಲ್ಲ ಸ್ವರಗಳನ್ನು ಆಧಾರವಾಗಿ ಇಟ್ಕೊಂಡು ರೀಯಿಂದ ರೀಗೆ, ಗಾಂದ ಗಾಕೆ, ದಾಂದ ದಾಕೆ, ನೀಗೆ ನೀ, ಹೀಗೆ ಗ್ರಹಭೇದ ಮಾಡ್ತಾ ಜನರನ್ನು ಹುಚ್ಚೆಬ್ಬಿಸಿಬಿಟ್ರು ಜಿ ಎನ್ ಬಾಲಸುಬ್ರಹ್ಮಣ್ಯಂ. ಮ್ಯೂಸಿಕ್ ಅಕಾಡೆಮಿಯಲ್ಲಿ ಕೋಲಾಹಲ ಗಲಾಟೆ. ಅದನ್ನು ಫಸ್ಟ್ ವಿರೋಧಿಸಿದವರೇ ನಾರಾಯಣಸ್ವಾಮಿ ತಂದೆ, ಎರಡನೇದು ಶಮ್ಮಂಗುಡಿ ಶ್ರೀನಿವಾಸ ಅಯ್ಯರ್. ಇದು ಪೂರಾ ಹಾಳಾಯಿತು ಸಂಗೀತ ಅಂತ ಶಮ್ಮಂಗುಡಿಯವರು ಇದನ್ನು ಒಪ್ಪಲಿಲ್ಲ. ಜಿ ಎನ್ ಬಿ ಅವರು ಒಪ್ಪಲಿಲ್ಲ. ಜಿ ಎನ್ ಬಿ ಅವರು ಇದನ್ನು ಒಪ್ಪಲಿಲ್ಲ. ಬೇಡ ಅಂತಲೇ ಹೇಳಿದರೆ ಬೇಡ, ತಗೊಳ್ಬೇಡಿ, ನಾನು ಹಾಡ್ತೇನೆ. ಹಾಡು, ನನ್ನ ಹಾಡು ಈ ಥರ ಬೇಕು ಅಂತೇಳಿ ಹೇಳೋರು 1000 ಜನ ಇದ್ದಾರಲ್ಲ, ಅವರನ್ನು ನೋಡಿ ಲಕ್ಷ್ಯ ಬರೀರಿ. ಹಾಗಾದರೆ ಬೇಕು, ಇನ್ನು ಶಾಸ್ತ್ರ ಸರಿ ಉಂಟು ಅಂತ ಬರೀರಿ. ಈ ಥರದ ಒಂದು ಧೈರ್ಯ ಜಿ ಎನ್ ಬಿ ಅವರದ್ದು. ಸೊ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಒಂದು ದೊಡ್ಡ ಗಲಾಟೆ ಆದರೂ ಮುಂದಿನ ದಿನಗಳಲ್ಲಿ ಗ್ರಹಭೇದ ಬಿಕೇಮೆ ವೋಗ್. ಅದು ಮತ್ತೆ ಕಾನೂನಾಯಿತು, ಮಾಡ್ಬೋದು ಅಂತ. ಅದರ ಬಗ್ಗೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದು ನಮಗೆ ಗೊತ್ತಿದೆ. ಶ್ರುತಿಭೇದ ಅಂದರೆ ಏನು, ಗ್ರಹಭೇದ ಅಂದರೆ ಏನು, ಯಾವ ರಾಗದಲ್ಲಿ ಏನೇನು ಮಾಡಲಿಕ್ಕಾಗ್ತದೆ. ಸಿಮೇಂದ್ರ ಮಧ್ಯಮದಲ್ಲಿ ಬೌಳಿ ಬರ್ತದೆ, ಅದರಲ್ಲಿ ಕಮಾಚ್ ಬರ್ತದೆ, 5 ಸೈಕಲ್ ರಾಗಗಳು, ಎಲ್ಲ ವಿಷಯ ತುಂಬ ಚರ್ಚಿತವಾದದ್ದು. ಮತ್ತು ಅದೇ ಮ್ಯೂಸಿಕ್ ಅಕಾಡೆಮಿಯಲ್ಲಿಯೇ. ಇಲ್ಲಿ ಒಂದು ವಿಷಯ ಇಂಟ್ರೆಸ್ಟಿಂಗ್ ಇದೆ. ಈ ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರು ಹಿಂದೂಸ್ತಾನಿಯ ವಲಯದಲ್ಲಿ ಸ್ವಲ್ಪ ತಿರುಗಿದ್ದಾರೆ, ಇಡೀ ಇಂಡಿಯಾ ತಿರುಗಿದ್ದಾರೆ. ಅವರಿಗೆ ರೋಷನಾರಾ ಬೇಗಂ ಮತ್ತು ಬಡೇ ಗುಲಾಮ್ ಅಲಿ ಖಾನ್ ಇವರ ಹಾಡುಗಳನ್ನೆಲ್ಲ ಸಿಕ್ಕಾಪಟ್ಟೆ ಕೇಳಿದ್ದಾರೆ. ಬಡೇ ಗುಲಾಮ್ ಅಲಿ ಖಾನ್ ಅವರನ್ನು ಮ್ಯೂಸಿಕ್ ಅಕಾಡೆಮಿಗೆ ಬರುವ ಹಾಗೆ ಇನ್ಫ್ಲೂಯೆನ್ಸ್ ಮಾಡಿ ಕರೆಸಿದವರು ಜಿ ಎನ್ ಬಿ ಅವರೇ. ಬಡೇ ಗುಲಾಮ್ ಅಲಿ ಖಾನ್ ಅವರು ಮ್ಯೂಸಿಕ್ ಅಕಾಡೆಮಿಯಲ್ಲಿ ಗಾವತಿ ಹಾಡಿದರು. ಗಾವಟಿ ರಾಗ, ಗಾವಟಿ, ವಾವ್ ಏನಿದು ಅಂತ ಎಲ್ಲ ಥಂಡ್ರಸ್ ಅಪ್ಲಾಸ್. ಜಿ ಎನ್ ಬಿ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಟ್ರು. ಓ ಯೋ ದೇವನಿಂದೆ, ಗುರುನಿಂದೆ, ನಮ್ಮ ಜಾತಿ ನಿಂದೆ ಅಂತ ಎಲ್ಲರೂ ಕಷ್ಟಪಟ್ಟುಬಿಟ್ರು. ಚ ಚ ಚ ಚ ಚ ಚ ಆ ಸಾಹೇಬರಿಗೆ ಹೋಗಿ ಇವರು ಹೋಗಿ ನಮಸ್ಕಾರ ಮಾಡಿದ್ದ. ಮಾರು ದಿವಸ ಪೇಪರ್ನಲ್ಲಿ ಎರಡು ಪರ ಮತ್ತು ಪರ ಅಲ್ಲದೇ ಇರುವಂತಹ ನ್ಯೂಸ್ಗಳು. ಇದು ನಮ್ಮ ಇಡೀ ಜಾತಿ ಕೆಡಿಸಿಬಿಟ್ರು ಅಂತ. ಆದರೆ ಅವರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ಏನಂದರೆ, ಅಡಿಯಾರ್ನಲ್ಲಿದ್ದಾಗ ಮನೆಗೆ ಹೋಗಿ ಬಡೇ ಗುಲಾಮ್ ಅಲಿ ಖಾನ್ ಅವರನ್ನು ಜಿ ಎನ್ ಬಿ ಅವರು ಮನೆಗೆ ಕರೆಸಿದ್ದಾಗ ಬಡೇ ಗುಲಾಮ್ ಅಲಿ ಖಾನ್ ಅವರು ನೀನು ಹಾಡು ಅಂತ ಹೇಳಿದರು. ಜಿ ಎನ್ ಬಿ ಹಾಡಿದರು. ಏನು ಹಾಡಿದ್ದು ಗೊತ್ತಾ? ಹಿಂದೋಳ. ನೀವು ನಿಮ್ಮದು ಮಾಲ್ಕಾನ್ಸ್ ಉಂಟಲ್ಲ, ನಾನು ಸ್ವಲ್ಪ ಹಿಂದೋಳ ಹಾಡ್ತೇನೆ ಅಂತ. ಹಿಂದೋಳದ ಪೂರ್ತಿ ಒಂದು ಕ್ಯಾನ್ವಾಸನ್ನು ಜಿ ಎನ್ ಬಿ ಅವರು ಕೊಟ್ಟು ಬಡೇ ಗುಲಾಮ್ ಅಲಿ ಖಾನ್ರ ಆ ದಿವ್ಯ ದೊಡ್ಡ ಘನ ದೇಹ ಜಿ ಎನ್ ಬಿಗೆ ಬಗ್ಗಿತು. ನಮಸ್ಕಾರ ಮಾಡುವಾಗ ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಬೇಡ ಅಂತ ಜಿ ಎನ್ ಬಿ ಅವರು ಎತ್ತಿದರು. ಒಂದು ಸ್ತರ ತಲುಪಿದ ಮೇಲೆ ಉಳಿದವರಿಗೆ ಕಷ್ಟ ಆಗ್ತದೆ, ಫಾಲೋವರ್ಸುಗಳಿಗೆ. ಅಯ್ಯಯ್ಯೋ ಇದು ಏನಿದು, ಅಥವಾ ಯಾಕಂದರೆ ಅವರಿಗೆ ಎಜೆಂಡಾಗಳು ತುಂಬ ಇದೆ. ಕಲಾಗಾರರು ಒಂದು ಸ್ತರ ತಲುಪಿದ ಮೇಲೆ ಅವರಿಗೆ ಯಾವುದು ಎಜೆಂಡಾ ಇಲ್ಲ. ಸಂಗೀತ ಮತ್ತು ಸಂಗೀತ ಮಾತ್ರ. ಬಡೇ ಗುಲಾಮ್ ಅಲಿ ಖಾನ್ ಅವರಿಗೆ ಜಿ ಎನ್ ಬಿಯ ಸಂಗೀತ ಮಾತ್ರ. ಅವರು ಗಾವಟಿ ಹಾಡಿದರು. ಬಡೇ ಗುಲಾಮ್ ಅಲಿ ಖಾನ್ ಅವರ ಗಾವಟಿ ಕೇಳಿ ಜಿ ಎನ್ ಬಿ ಅವರು ಕರ್ನಾಟಕ ಸಂಗೀತಕ್ಕೆ ಅದನ್ನು ತಿರುಚಿ ಗಾವಟಿ ಹಾಡಿದರು. ಹೀಗೆ
ಒಂದು ಅದ್ಭುತ ಕೊಡು ನಡೆದು ಹೋಯಿತು. 1955ರಲ್ಲಿ ಆಲ್ ಇಂಡಿಯಾ ರೇಡಿಯೋದ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ GNB ಅವರು. ನಾನು ಇದರ ಬಗ್ಗೆ ಶಮ್ಮಂಗುಳಿಯವರ ಕತೆ ಹೇಳುವಾಗ ರೆಫರೆನ್ಸ್ ಹೇಳಿದ್ದೆ, ಆದ ಕಾರಣ ಇಲ್ಲಿ ನಾನು ಹೇಳೋದಿಲ್ಲ. 1958ರಲ್ಲಿ ಸಂಗೀತ ಕಲಾನಿಧಿ ಆಗಿ ಮ್ಯೂಸಿಕ್ ಅಕಾಡೆಮಿ GNB ಅವರನ್ನು ಗೌರವಿಸಿತು. 27 ವರ್ಷ ಅವಿರತವಾಗಿ ಕಚೇರಿಯನ್ನು ಕೊಟ್ಟಿದ್ದಾರೆ ಮ್ಯೂಸಿಕ್ ಅಕಾಡೆಮಿಯಲ್ಲಿ. 1 ವರ್ಷ ಬಿಟ್ಟು 1959ರಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿರುವಾಗ ಪ್ರೆಸಿಡೆಂಟ್ಸ್ ಅವಾರ್ಡ್ ಬಂತು GNB ಅವರಿಗೆ. ಇದೆಲ್ಲ GNB ಅವರ ಪರಾಕ್ರಮ. ಈಗ GNB ಅವರ ನಿಜವಾದ ಸಂಗೀತದ ಸ್ವಲ್ಪ ತುಣುಕುಗಳನ್ನು ಕೇಳಬೇಕು. ನಾನು ನಡುವಿನಲ್ಲಿ ಯಾಕೆ ಆ ತುಣುಕುಗಳನ್ನು ಹಾಕಲಿಲ್ಲ ಅಂದರೆ ನನಗೆ ಮತ್ತೆ ಮಾತನಾಡೋದಕ್ಕೆ ಮರ್ತು ಹೋಗಿಬಿಟ್ರೆ ಅಂತ ಭಯ. ಹಾಗಾಗಿ ಈಗ ಒಂದು ಸ್ವಲ್ಪ ಸೆಷನ್ ನೀವು ಕೆಲವೆಲ್ಲ ತುಣುಕುಗಳನ್ನು ಕೇಳಬೇಕು ಅಂತ ಅಂದುಕೊಂಡಿದ್ದೇನೆ. ಮೊದಲನೇದಾಗಿ ನವರಾತ್ರಿಯ ಸಮಯ, ಹಾಗಾಗಿ ದಾರಿ ನೀ ತೆಲುಸುಕೊಂಟಿ ತ್ರಿಪುರ ಸುಂದರಿ, ಇದನ್ನು ನೀವೊಂದು ಕೇಳಬೇಕು. ಅವರ ಈ ಕೃತಿ, ತ್ಯಾಗರಾಜರ ಕೃತಿ ಇರುವುದೇ ಸಂಗತಿಗಳಿಗಾಗಿ. ಶುದ್ಧ ಸಾವೇರಿಯ ಅದ್ಭುತ ರೂಪವನ್ನು ಹೊಸದಾಗಿ ಆ ಶಾರೀರದಲ್ಲಿ ನೀವು ಕೇಳ್ತೀರ. ಇಲ್ಲೊಂದು ಚೋದ್ಯದ ಸಂಗತಿಯೂ ನಾನು ನಿಮಗೆ ಇವತ್ತು ಹೇಳ್ತೀನಿ, ನೀವು ಅದು ನೋಡಬಹುದು. ಮ್ಯಾಡ್ ರಸನಾ ಅಂತ ಒಂದು ಚಾನೆಲ್ ಇದೆ. ಮ್ಯಾಡ್ ರಸನಾ ಅಂತ ಒಂದು ಚಾನೆಲ್ ಇದೆ. ಅವ್ರದ್ದು ವರ್ಲ್ಡ್ಸ್ ಫಸ್ಟ್ ಲೈನ್ ರೈಡರ್ ಅನಿಮೇಷನ್ ಫಾರ್ ಕರ್ನಾಟಿಕ್ ಸಾಂಗ್ಸ್ ಅಂತ ಹೇಳುವಂಥ ಒಂದು ಸರಣಿಯಲ್ಲಿ ದಾರಿ ನೀ ತೆಲುಸುಕೊಂಟಿಯನ್ನು GNB ಅವರು ಹಾಡಿದ್ದನ್ನು ಹಿಂದೆ ಹಾಕಿ ಒಂದು ಆ್ಯನಿಮೇಷನ್ ಮಾಡಿದ್ದಾರೆ. ನನಗಿದು ಕಾಪಿರೈಟ್ ಉಂಟೋ ಇಲ್ವೋ ಗೊತ್ತಿಲ್ಲ, ಆದರೆ ಅದನ್ನು ನಾನು ನಿಮಗೆ ತೋರಿಸದೇ ಇದ್ದರೆ ನನ್ನ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಬೇರೆ ಯಾರಿಲ್ಲ. ಹಾಗಾಗಿ ಒಂದು ನಿಮಿಷ ನಾನು ಅದನ್ನು ತೋರಿಸ್ತೇನೆ, ದಯವಿಟ್ಟು ನೋಡಿ. ಆಸೆ ಹುಟ್ಟಿಸುವುದು ಮಾತ್ರ ನನ್ನ ಕೆಲಸ. ಕೇಳುವಂಥದ್ದು ಮತ್ತು ರುಚಿ ಬರುವಷ್ಟು ಸ್ವಾದಿಸುವುದು ನಿಮ್ಮ ಕೆಲಸ. ಯಾಕಂದರೆ ನಾನು ಆ ಕೆಲಸ ಮಾಡಿದ್ದೇನೆ, ಅದನ್ನು ನಿಮಗೆ ರುಚಿ ಹಟ್ಟಿಸಿದೆ ಅಷ್ಟೇ. ಅದು GNB. ಅನಿಮೇಷನ್ನಲ್ಲಿ ನೋಡುವಾಗ ಏನಪ್ಪ ಇದು ತಲೆಹರಟೆ ಅಂತ ಕಾಣ್ಬೋದು, ಆದರೆ ಅವರು ಕೊಟ್ಟಂತಹ ಬಿರ್ಕ, ಆ ಪದ ಛೇದ, ಆಮೇಲೆ ಅಲ್ಲಿ ಬರುವಂತಹ ಗಮಕಗಳ ವೇವ್ಸ್ಗಳನ್ನು ಮತ್ತು ಅದರ ಬಿರ್ಕದ ಉರುಟುಗಳನ್ನು ಬಹಳ ಸೂಕ್ತವಾಗಿ, ಬಹಳ ಚಂದವಾಗಿ ಇದರಲ್ಲಿ ತೋರಿಸಿದ್ದಕ್ಕೆ ನಿಮಗೊಂಚೂರು ನಾಲಿಗೆಗೆ ನೆಕ್ಕಿಸೋದಕ್ಕೆ ಈ ಜೇನನ್ನು ಕೊಟ್ಟೆ. ಇನ್ನು ನಾವು ಕೇಳೋದಾದರೆ, ನಾವು ತೋಡಿಯನ್ನು ಕೇಳದೇ ಇದ್ದರೆ GNB ಕಂಪ್ಲೀಟ್ ಆಗಲಿಲ್ಲ. ತೋಡಿ ಅದು ಎಷ್ಟರ ಮಟ್ಟಿಗೆ ತಿರುಗಿಕೊಳ್ಳಬಹುದು, ಯಾವ ಥರ ಮಾಡಬಹುದು ಅಂತ ಹೇಳುವಂಥದ್ದನ್ನು TN ರಾಜರತ್ನಂ ಪಿಳ್ಳೆಯವರ ನಾಗಸ್ವರದಲ್ಲಿ ನಾನು ಕೇಳಿಸಿದ್ದು ನೆನಪಿದೆ ನನಗೆ.
ಈಗ ಮತ್ತೆ GNB ಅವರ ತೋಡಿಗೆ ಬರ್ತೇನೆ, ದಯವಿಟ್ಟು ಕೇಳಿ. ಬಿರ್ಕಾ ಸಹಿತವಾದಂಥ ಆಲಾಪನೆ. ಅದು GNBಯ ಸಾಮರ್ಥ್ಯ. ಅದು ನಾಗಸ್ವರ ಕೇಳಿದ್ರೋ GNB ಅವರನ್ನು ಕೇಳಿದ್ರೋ, ನಾಗಸ್ವರ GNB ಅವರೊಳಗೋ GNB ಅವರೊಳಗೆ ನಾಗಸ್ವರವೋ ನಮ್ಗೆ ಗೊತ್ತಿಲ್ಲ. ನೀ ಮಾಯೆಯೊಳಗೋ ನಿನ್ನೊಳಗೋ ಮಾಯೆಯೋ, ಹಾಗೆ ಅದು ಅವಿನಾಭಾವ ಇದೆ. ಹಾಗೆ ಒಂದು ಗಂಟ್ಲನ್ನು ನುಡಿಸಿಕೊಂಡದ್ದು GNB ಅವರೇ ಸರಿ. ಹಾಗೆ ಒಂದು ಸಾವೇರಿಯ ಆಲಾಪನೆ ಒಂದು ಸ್ವಲ್ಪ ಕೇಳಿ. ಇದರಲ್ಲಿ ಅವರು ಕರಿಕಳಭಮುಖಂ ದೀಕ್ಷಿತರ ಈ ಕೃತಿಯನ್ನೊಂದು ಅವರು ತೆಗೆದ ಕ್ರಮ ನೋಡಿ ಕೇಳಿ. ಡುಂಡಿ ಗಣೇಶಂ ಕರಿಕಳಭಮುಖಂ, ಅದರ ಸ್ಟಾರ್ಟೇ ಬೇರೆ. ಅದು ಅದು ಹೊರಗೆ ಡುಂಡಿ ಗಣೇಶ ನಡ್ಕೊಂಡು ಬರುವ ಆ ಗೈಟೇ GNBಗೆ ಸಾಧ್ಯ. ಆ ಥರ ಅದರ ಒಂದು ಸ್ಟಾರ್ಟ್. ಆಲಾಪನೆ ಮಾಡುವಾಗ GNB ಅವರಿಗೆ ಅವರ ಬಿರ್ಕಗಳೇ ಅವರ ಸಂಪತ್ತು. ಅವರು ಉಳಿದ ಸಂಗೀತಗಾರರನ್ನು ಕೇಳಲಿಲ್ವಾ? ಅತ್ಯಂತ ಪ್ರಭಾವಿತರಾದದ್ದು ಯಾಕುಡಿ ರಾಮಾನುಜಯ್ಯಂಗಾರರಿಂದ. ಆದರೆ ಅತ್ಯಂತ ಅಟ್ರಾಕ್ಟ್ ಆದದ್ದು, ಆಕರ್ಷಣೆಗೆ ಒಳಗಾದದ್ದು ಮಹಾರಾಜ ಪರಮೇಶ್ವರನಾಥ ಅಯ್ಯರ್ ಅವರಿಂದ. ಅವರು ಅದನ್ನು ಬೆರೆಸಿದರು. ಮತ್ತು
ಇಂಟಲೆಕ್ಚುವಲ್ ಆಗಿ ಇದಕ್ಕೆ ಏನು ಮಾಡ್ಬೋದು, ಸ್ವರವನ್ನು ಹೇಗೆ ಬಳಸಿಕೊಳ್ಬೋದು ಅಂತ ಸೋಪಾನ ಪದ್ಧತಿಯಲ್ಲಿ ಪ್ರೋಗ್ರೆಸಿವ್ ವೇ ಒಂದು ಆಲಾಪನೆ ಕ್ರಮವನ್ನು ಬಳಸಿಕೊಂಡರು. ಇದಾದ ಮೇಲೆ ಇದು ಈಗ ಷಡ್ಜದಲ್ಲಿ ಸ್ಟಾರ್ಟ್ ಮಾಡಿದೆ, ಆಮೇಲೆ ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್, ಆಮೇಲೆ ಪಾ, ಆಮೇಲೆ ನೆಕ್ಸ್ಟ್, ಆಮೇಲೆ ನೀ, ಆಮೇಲೆ ಸಾ. ಒಂದೊಂದು ಸ್ವರದಲ್ಲಿಯೂ ಪೀಡಿಸುವುದು, ಅಷ್ಟು ಪೀಡಿಸಿ 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 ನೆಕ್ಸ್ಟು. ಆ ಯಾವುದೇ ವಿಕೃತಿ ಸ್ವರಗಳನ್ನು ಅವರು ಹಿಡ್ಕೊಂಡಾಗ ನಮಗೆ ಪೀಡನೆಯ ಬಾಧೆ ಆದರೂ ಕೂಡ ಒಂದು ಸಲ ಪ್ರಕೃತಿ ಸ್ವರಕ್ಕೆ ಬಂದು ಪಾಕಾಗಲಿ ಷಡ್ಜಕ್ಕಾಗಲಿ ಲ್ಯಾಂಡ್ ಆಗುವಾಗ ನೀವು ಚಪ್ಪಾಳೆ ತಟ್ಟದೆ ಬೇರೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿನ ಒಂದು ಶೈಲಿಯನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ. ನಿಷಾದ ತಗೊಂಡ್ರೆ ಅವರಲ್ಲಿ ಏನು ಮಾಡಿದರೂ ಆ ನಿಷಾದ ತುಂಬ ಪೀಡೆಗೆ ಕಾರಣ. ಯಾಕಂದರೆ ಒಂದು ಸಲ ಸಾ ಬರಲಿ ಅಂತ ಕಾಣ್ತಾ ಇರ್ತದೆ ನಮಗೂ ಕೂಡ. ಯಾಕಂದರೆ ಅಲ್ಲಿ ಮಾಡಿ 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 ಆ ಪದನಿ 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 ಬೇರೆ ಎಲ್ಲ ಮಾಡಿ ಮಾಡಿ ನೀಗೆ ಬಂದು ಕುರೇಪ್ ಮಾಡಿದಾಗ ಅದು ಬಂದು 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 ಲ್ಯಾಂಡ್ ಆಗುವಂಥ ಜಾಗ. ಆ ಒಂದು ಸಲ ಸಾಕಿ ಹೋಗಲಿ ಅಂತ ಕಂಡ್ರೆ ಅವ್ರ ಹತ್ರ ಇನ್ನೂ ಇದೆ, ಅವರ ಖಜಾನೆಯಲ್ಲಿ ನೀಗೆ ಬಂದು ಹೇಗೆ ಬರ್ಬೋದು ಅಂತ ಹೇಳೋದಕ್ಕೆ ಅವರ ಹತ್ರ ಮತ್ತೆ ಮತ್ತೆ ಪುಂಖಾನುಪುಂಖವಾಗಿ ಬೃಹಸ್ಪತಿಯ ಬಾಯಲ್ಲಿ ಬೃಹಗಳು ಪುಂಖಾನುಪುಂಖವಾಗಿ ಬಂದು ಬಂದು ಬೀಳ್ತವೆ. ಆ ನಂತರ ಮತ್ತೆ ಷಡ್ಜಕ್ಕೆ ಬರೋದು, ಷಡ್ಜಕ್ಕೆ ಬಂದ ನಂತರ ಮತ್ತೆ ರೀಯಲ್ಲಿ ರೀಗೆ ಬಂದಾಗ ಗ್ರಹಭೇದ, ಗಾಕ್ಕೆ ಬಂದರು, ಗಾಕ್ಕೆ ಬಂದರೆ ಮತ್ತೆ ಗ್ರಹಭೇದ, ಮತ್ತು ಮಾದಲ್ಲಿ ಅದು ಏನು ಒಂದು ಮಾಯೆ ಮಾಡಿದ್ರೋ ಮಾದಲ್ಲಿ ಮಧ್ಯಮದಲ್ಲಿ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಾಕೆ ಮುಟ್ಟಿ ದಾಕ್ಕೆ ಹೋದದ್ದು ಇದೆ, ಮೇಲಿನ ಷಡ್ಜಕ್ಕೆ ಹೋಗಿ ಬಂದದ್ದು ಇದೆಯಂತೆ ಮೊದಲು. ಅದು ಯಾವ ನಮೂನೆಯ ಹಾಡುಗಾರಿಕೆ ಆಗಿತ್ತೋ ನಾವು ವಿ ಕೆನಾಟ್ ಇಮ್ಯಾಜಿನ್. ಒಳ್ಳೆಯ ರೆಕಾರ್ಡಿಂಗ್ ಯಾರ ಹತ್ರವೂ ಇಲ್ಲ ಸರಿಯಾಗಿ. ಅದೇ ಎಲ್ಲಿಯಾದರೂ ಸಿನಿಮಾ ಫೀಲ್ಡಿನವರ ಹತ್ರ ಹೇಳಿ ಇವತ್ತು ಕರ್ನಾಟಕ ಸಂಗೀತದೊಂದು ಚೂರು ರೆಕಾರ್ಡ್ ಮಾಡಿ ಅಂತೇಳಿ ಹೇಳುವಂಥ ಒಬ್ಬ ಪ್ರಾಣಿ ಇರಲಿಲ್ಲ ಆಗ. ಸಿನಿಮಾ ಸಂಗೀತದಲ್ಲಿ ಅವರು ಹಾಡಿದ್ದಾರೆ, ಕೇಳಿಸ್ತೇನೆ ಈಗ ಕೇಳಿ. ಮನಮೋಹನ ಅಂತ ಶಾಕುಂತಳೆಯಲ್ಲಿ ಹಾಡಿದ್ದು ಒಂಚೂರು ಕೇಳಿ. ಇದು GNB ಅವರ ಆ ಸಂಗತಿಗಳ ಆ ಸಂಪತ್ತಿನ ಖನಿಜ ಆ ಉಗ್ರಾಣವನ್ನು ನಮಗೆ ಮುಗಿಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಕ್ಕಿಲ್ಲ. ಮತ್ತು ನಾವು ತುಂಬ ದೌರ್ಭಾಗ್ಯವಂತರು. ಒಳ್ಳೆಯ ಹಾಡುಗಾರಿಕೆ ಇದ್ದಾಗ ನಮ್ಮ ಹತ್ರ ರೆಕಾರ್ಡಿಂಗೇ ಮಾಡಲಿಕ್ಕಾಗದೆ ಡಬ್ಬಿ ಟೇಪ್ ರೆಕಾರ್ಡರ್ಗಳಲ್ಲಿ ಮಾಡಿದಂಥ ಹಾಡುಗಳೇ ನಮ್ಮ ಹತ್ರ ಇರೋದು. ಸಂಗತಿಗಳನ್ನು ಹಾಕುವುದರಲ್ಲಿ ನಿಸ್ಸೀಮರು. ಅದು ಎಷ್ಟು ನಮೂನೆಯ ಸಂಗತಿಗಳು ಬರಬಹುದು ಅಂತ ಹೇಳೋದಕ್ಕೆ ಲೆಕ್ಕ ಜಮ ಇಲ್ಲ. ಹಾಗೆ ಅಂತ GNB ಅವರು ನೆರವಲ್ ಹೆಚ್ಚು ಮಾಡಿಲ್ಲ. ನೆರವಲ್ನಲ್ಲಿ ಸ್ವಲ್ಪ ಬ್ಯಾಕ್ ಸೀಟ್, ಅದು ಸ್ವಲ್ಪ ನಾಗಸ್ವರದ ಹಾಗೆ. ಅಲ್ಲಿ ಅಕಾರದ ಒಳಗೆ ಅಕ್ಷರಗಳನ್ನು ಮತ್ತೆ ದುಡಿಸಿಕೊಳ್ಬೇಕಾದ್ರೆ ತುಂಬ ತ್ರಾಸದಾಯಕ ಮತ್ತು ಕೇಳಲಿಕ್ಕೂ ಅಷ್ಟು ಇಷ್ಟ ಆಗಲಿಕ್ಕಿಲ್ಲ. ಹಾಗಾಗಿ ನೆರವಲ್ ಅಷ್ಟಕ್ಕಷ್ಟೇ. ಅದರ ಪೂರ್ತಿ ಕಾಂಪೆನ್ಸೇಷನು ಸ್ವರಪ್ರಸ್ತಾರಕ್ಕೆ ಅಥವಾ ತಾನಂನಲ್ಲಿ. ಅದ್ಭುತ ತಾನಂ.
ಗಜತಾನಂ ಅಥವಾ ಅಶ್ವತಾನ ಟೈಪು ಅವರದ್ದು ತಾನಂ. ಅವರು ತಾನಂ ಹಾಕಿದರೆ ಇಡೀ ಸಭಾ ಕಂಪನ, ಸಭೆಯೇ ಕಂಪಿಸ್ತಿತ್ತಂತೆ. ಕೂತ್ಕೊಂಡವರ ಅಂಡು ಅಲುಗುತ್ತಿತ್ತು ಅಂತ ಕೆಲವು ಒಂದು ಪುಸ್ತಕದಲ್ಲಿ ಎಲ್ಲೋ ಬರೆದದ್ದನ್ನು ನಾನು ಓದಿದ್ದು ನೆನಪು. ಹಾಗೆ ಸ್ವರ ಪ್ರಸ್ತಾರಕ್ಕೆ ಅವರು ಬಹಳ ನಿಸ್ಸೀಮರು ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ನಾನು ಸಂಗತಿಯ ಬಗ್ಗೆ ನಾನು ಹೇಳಿದ್ದನ್ನು ಸ್ವಲ್ಪ ಬಿಟ್ಟು ಹೋಯಿತು. ಒಂದು ಸಂಗತಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ನೀವು ಎಲ್ಲರೂ ಹಾಡಿದ್ದು ಆರಗಿಂಪವೇ ಪಾಲ ಆರಗಿಂಪವೇ. ತ್ಯಾಗರಾಜರು ಹೇಳಿದ್ದು ನಮಗೆ 2 ಅಥವಾ 3 ಸಂಗತಿಗಳನ್ನು ಮಾಡಿ ಆರಗಿಂಪವೇ ಪಾಲಾರಗಿಂಪವೇ ಇಷ್ಟಲ್ಲಿಗೆ ಮುಗೀತು. ಸ್ವಲ್ಪ GNB ಅವರ ಹತ್ರ ಕೇಳಿ, 27 ಸಂಗತಿಗಳು ಬರ್ತಾವೆ, ದಯವಿಟ್ಟು ಕಿವಿಗೆ ಕಿವಿ ಕೊಟ್ಟು ಕೇಳಿ. ಹೀಗೆ 27 ಸಂಗತಿ ಇದೆ. ಕೇಳೋದಾದರೆ ಕೇಳಿ, ಯೂಟ್ಯೂಬ್ನಲ್ಲಿದೆ. ಹಾಲು ತಗೊಂಡು ಬರುವವರಿಗೆ ಸಹ ಬಚ್ಚಿ ಸುಸ್ತಾಗಬೇಕು 27 ಸಂಗತಿಗಳನ್ನು ಕೇಳಿ. ಹಾಲಿನ ನೈವೇದ್ಯ ಕೊಡಲಾ ಅಂತ ತ್ಯಾಗರಾಜರು ರಾಮನಿಗೆ ಹಾಗೆ ನೈವೇದ್ಯ ಉಣಬಡಿಸುವಾಗ ಇವರು 27 ನಮೂನೆಯಲ್ಲಿ ಹಾಲನ್ನು ಹಿಡ್ಕೊಂಡು ಬರ್ತಾರೆ. ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದಷ್ಟೇ ನಾನು. ಹಾಗೆ ಸ್ವರಪ್ರಸ್ತಾರದಲ್ಲಿ ಇವರ ಸ್ಪೀಡು, ಇನ್ನಿಲ್ಲದಷ್ಟು ಸ್ಪೀಡಿನಲ್ಲಿ ಸ್ವರಪ್ರಸ್ತಾರ ಮಾಡುವಂಥ ಕ್ರಮ. ನಿಮಗೊಂದು ಗ್ರಹಭೇದದ ಬಗ್ಗೆ ನಾನು ಕೇಳಿಸ್ಬೇಕು ಅಂತಿದ್ದೆ. ಅದು ಕಾಪಿರೈಟ್ನ ಪ್ರಾಬ್ಲಮಿಂದಾಗಿ ಅದನ್ನು ನಾನು ಹೇಳೋದಿಲ್ಲ. ಷಣ್ಮುಖ ಪ್ರಿಯ ಅಂತ ನಾನೀಗ ಹೇಳಿಬಿಟ್ಟೆ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಾನು ನಿಮಗೆ ಕೇಳಿಸ್ಬೇಕು. ಅದು ಷಣ್ಮುಖ ಪ್ರಿಯದ ಹಾಗೆ ಕೇಳ್ತದ, ಅದರದ್ದು ಸ್ವರಗಳು ಏನು ಅಂತ ಚುರುಚುರಾಗಿ ಕೇಳಿಸ್ತೇನೆ. ಸಮನ್ವಿ ಸ್ವರ ಹಾಡ್ತಾಳೆ. ಸಾಕು. ಇನ್ನು ಈ ವರಸೆಗಳನ್ನು ಹೇಳುವಾಗ ನಾವು ಸಂಗೀತ ಕೇಳೋದಾ, ಅಭ್ಯಾಸ ಮಾಡೋದಾ, ಸಂತೋಷ ಪಡೋದಾ, ಅಥವಾ ಇದರಲ್ಲಿರುವಂಥ ಇಂಟಲೆಕ್ಚುವಲ್ ಎಕ್ಸರ್ಸೈಸಸ್ ಏನೇನು
ಅಂತ ನೋಡಲಿಕ್ಕೆ ಹೊರಟ್ರೆ ಅದೊಂದು ಅದ್ಭುತ ಪ್ರಪಂಚ. GNB ಅವರದ್ದು ಸಂಗೀತ ಕೇಳಿ ಮನೆಗೆ ಹೋಗುವಾಗ ನಾವು ಹೊತ್ತುಕೊಂಡು ಹೋಗುವಂಥದ್ದು ಏನು? ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ಅವರು ಸಂಗೀತ ಕೇಳಿ ನಾವು ಮನೆಗೆ ಹಿಂತೆರಳುವಾಗ ಹೊತ್ತುಕೊಂಡು ಹೋಗುವಂಥದ್ದು ಏನು? ಅರಿಯಾಕ್ಕುಡಿ ಅವರದ್ದು ಕಚೇರಿ ಕೇಳಿ ಮನೆಗೆ ಹೋಗುವಾಗ ನಾವು ಹೊತ್ತುಕೊಂಡು ಹೋಗುವಂಥದ್ದು ಏನು? ಚೆಂಬಯ್ಯವರದ್ದು ಕೇಳಿ, ಶೆಮ್ಮಂಗುಡಿಯವರದ್ದು ಕೇಳಿ ನಾವು ಮನೆಗೆ ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಅನುರಣನೆ, ರೆಸೊನೆನ್ಸ್ ಏನು ಅಂತ ಹೇಳಿದರೆ ಅದೊಂದು ವಿಚಿತ್ರ ಅನುಭವ. ಎಲ್ಲರಿಗೂ ವಿಶ್ವನಾಥಯ್ಯರು ಬಹಳ ಆಪ್ಯಾಯಮಾನವಾಗ್ತಾರೆ. ಚೆಂಬೆಯವರಿಗೆ ಕಚೇರಿ ಕೇಳಿದ ನಂತರ ಎಂಥ ಕಂಚಿನ ಕಂಠ ಅಂತ ಹೇಳ್ಕೊಂಡು ಹೋಗ್ತಾರೆ. ಅರಿಯಾಕುಡಿ ಅವ್ರದ್ದು ಕೇಳಿದ ನಂತರ ಎಂಥ ವಿದ್ವತ್ತು, ಅಪ್ಪಟ ಶಾಸ್ತ್ರೀಯತೆ. ಮುಸುರಿ ಅಬ್ಬಾ ಏನು ಮುಳುಗಿಸಿಬಿಟ್ರಪ್ಪ ಅವರು ನಮ್ಮನ್ನು ನೆರವಲ್ನಲ್ಲಿ. ಅದು ಏನು, ಯಾವ ಭಾವ ಪ್ರಪಂಚ, ಒಂದು ವಿದ್ವತ್ ಪ್ರಪಂಚ, ಒಂದು ಭಾವ ಪ್ರಪಂಚ, ಒಂದು ಸುಲಲಿತವಾಗಿ ವಿಹರಿಸಬಲ್ಲ ಪ್ರಪಂಚ ವಿಶ್ವನಾಥಯ್ಯರವರದು. ಇದು ವಿದ್ವತ್ ಪ್ರಪಂಚದ ಪರಾಕಾಷ್ಠೆ GNB. ಇದರಲ್ಲಿ ಭಾವ ಇದೆಯಾ? ಇದೆ. ಸ್ವರ ಇದೆಯಾ? ಇದೆ. ವಿದ್ವತ್ತು ಅಪಾರ. ಕಸರತ್ತು ಅಂತ ಕರಿಬಾರದು ಅದನ್ನು. ಮತ್ತು ಬೃಹ ಅದು ಬೇಕಾ? ಅದನ್ನು ಮಾಡಿದರೆ ಗಮಕ ಸ್ವಲ್ಪ ಕಡಿಮೆ ಆಗೋದಿಲ್ವಾ? ಗಮಕಕ್ಕೆ ಸ್ವಲ್ಪ ಪೆಟ್ಟು ಬೀಳುತ್ತಲ್ವಾ? ಇದಿಷ್ಟು ಸ್ಪೀಡ್ ಯಾಕೆ ಹಾಡಬೇಕು? ಇವರಿಷ್ಟು ಸ್ಪೀಡ್ ಮಾಡಿ ನಮ್ಮ ಹೃದಯ ಬಡಿತವನ್ನು ಜಾಸ್ತಿ ಮಾಡಿಸಿದ್ಯಾಕೆ? ಅವರು ನಾಗಸ್ವರದಾಗಿ ಹಾಡೋದು ಯಾಕೆ? ವೀಣೆಯಾಗಿ ಹಾಡ್ಬೋದಲ್ಲ? ಇಷ್ಟೆಲ್ಲ ವಿಷಯಗಳೆಲ್ಲ ಬಂದು ಬಿಡ್ಬೋದು. ಯಾವಾಗ ಅಂದರೆ ಸ್ವಲ್ಪ GNB ಅವರ ಬಗ್ಗೆ ಅಸಮಾಧಾನ ಇದ್ದಾಗ. ನೀವು ಮುಕ್ತವಾಗಿ ಹೋಗಿ GNB ಅವರನ್ನಾಗಲಿ ಅಥವಾ ಯಾರೇ ಸಂಗೀತಗಾರರನ್ನು ಕೇಳಲಿಕ್ಕೆ ಹೋಗಿ ಪ್ರಪ್ರಥಮ ಬಾರಿಗೆ ಕೇಳಿದಾಗ ಅಬ್ಬ ಗನ್ ಶಾಟ್ ಅಂತೇಳಿ ಹೇಳಬೇಕಾಗ್ತದೆ, ಫೈರ್ ವರ್ಕ್ಸ್ ಅಂತ ಹೇಳಬೇಕಾಗ್ತದೆ. ನಿನಗೆ ಫೈರ್ ವರ್ಕ್ಸ್ ಮಾಡಲಿಕ್ಕೆ ಆಗ್ತದೋ ಇಲ್ವಂಥ ವಿಷಯ ಬೇರೆ. ಆದರೆ ಅಲ್ಲಿ ಕೊಡುವಂಥ ಉತ್ಸಾಹ, ಅಟ್ಟಹಾಸ, ಅಲ್ಲೊಂದು ಚಿಂತನದ ಚಿಲುಮೆಯನ್ನು ಹರಿಸುವ ರೀತಿ, ಅದು ಅದ್ಭುತ. ಅದು ಏನಾಗ್ತದೆ ಅಂತೇಳಿ ನಿಮಗೆ ಪ್ರಿಡಿಕ್ಟಬಲ್ ಅಲ್ಲ. ಅರಿಯಾಕುಡಿಯವರದು ಪ್ರಿಡಿಕ್ಟಬಲ್. ಅದು ಎಕ್ವೇರಿಯಂನ ಹಾಗೆ, ಅದು ಪ್ರಿಡಿಕ್ಟಬಲ್ ಉದ್ಯಾನವನ. ಮುಸುರಿಯವರದ್ದು ವಿಹರಿಸ್ತದೆ, ಎಲ್ಲ ಕಡೆಗೆ ವಿವರಿಸ್ತದೆ, ಅದಕ್ಕೆ ಸರಹದ್ದಿಲ್ಲ, ಮೇರೆ ಇಲ್ಲ. ಚೆಂಬಯ್ಯವರದ್ದು ಒಂದು ಹಾಕಿದ ಮಾರ್ಗದಲ್ಲಿ ಓಡ್ತಾ ಇರ್ತದೆ, ಅದರ ಓಟವೇ ಚಂದ. ಮಹಾರಾಜಪುರಂ ವಿಶ್ವನಾಥ ಅಯ್ಯರವರು ಭೂಮಿ, ಪಾತಾಳ, ಆಕಾಶ ಎಲ್ಲೆಂದರಲ್ಲಿ ಹೇಗೆ ಬೇಕೋ ಹಾಗೆ ಅದ್ಭುತವಾದಂತಹ ಮನೋಧರ್ಮದಲ್ಲಿ ವಿಹರಿಸ್ತದೆ. GNB ಅವರು ಅಷ್ಟು ಲೂಸಾಗಿ ಬಿಡೋದಿಲ್ಲ. ಹಾಗೆ ಅಂತ ಅರಿಯಾಕುಡಿ ಅವರ ಹಾಗೆ ಸ್ಟ್ರಿಕ್ಟ್ ಅಲ್ಲ. ಇದು KRS ಉದ್ಯಾನವನದ ಹಾಗಲ್ಲ, ಎಕ್ವೇರಿಯಂನ ಹಾಗಲ್ಲ. ಆದರೆ ಅದ್ಭುತವಾದಂತಹ ಚೌಕಟ್ಟಿನ ಒಳಗೆ ವಿಪರೀತ ವಿಶಾಲವಾಗಿ ಕಟ್ಟಿದಂಥ ಸೌಧ, ಮಹಡಿ ಮನೆಗಳು, ಅಲ್ಲಿ ಮತ್ತೆ ಉರುಟುಗಳು, ಅಲ್ಲಿ ಮತ್ತೆ ಮನೋಧರ್ಮದ ವ್ಯಾಪ್ತತೆ. ಇದೆಲ್ಲವನ್ನು ಕೇಳುವಾಗ GNB ಒಂದು ಸಲ ನಮಗೆ ಅಚ್ಚರಿ ಹುಟ್ಟಿಸ್ತಾರೆ. GNBಯ ಕಚೇರಿಯನ್ನು ಕೇಳಿ ವಾಪಸ್ಸು ಮನೆಗೆ ಹೋಗುವಾಗ ನಮಗೆ ಆಗುವುದು ಅಚ್ಚರಿ. ಮತ್ತು ಅವರು ಹೇಳಿದಂತಹ ಟುಕುಡಗಳು ಮತ್ತೆ ಮನಸ್ಸಿನಲ್ಲಿ ತಿರುಗುತ್ತಾ ಇರ್ತದೆ. ಷಣ್ಮುಖ ಪ್ರಿಯ ಅಲ್ಲ,
ತೋಡಿ ಅಲ್ಲ, ಯಾಕಂದರೆ ಅದು ನಮ್ಮ ಗಂಟ್ಲಲ್ಲಿ ನುಡಿಲಿಕ್ಕಿಲ್ಲ. ಕಡೆಗೆ ಅವರು ಹೇಳಿದಂಥ ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ, ಇದೆಲ್ಲ ಪರ್ಮನೆಂಟಾಗಿ ಉಳಿದು ಹಿಮಗಿರಿ ತನಯೇ, ಇದೆಲ್ಲ ಪರ್ಮನೆಂಟಾಗಿ ಉಳಿಯುವಂಥವು. ಹೀಗೆ ಉಳಿತದೆ. ಈ ಥರ ಇವರನ್ನು ಹೊಗಳಬೇಕಾ ಅಥವಾ ಹೊಗಳದಿದ್ದರೆ ನಾನು ಕಡಿಮೆ ಆಗ್ತೀನಾ ಅಂತ ಹೇಳುವಂಥ ಒಂದು ಕನ್ಫ್ಯೂಷನ್ ಬರಲೂಬಹುದು. ಅಷ್ಟೊಂದು ಪ್ರಖರವಾದಂತಹ ಸೂರ್ಯನ ಹಾಗಿರುವ ಬಿಸಿಲು, ಬೆಳಕು ಚೆಲ್ಲುವಂತಹ ಶಕ್ತಿ ಈ GNB ಅವರಿಗಿದೆ. ಇವರ ಸ್ಪೀಡ್ ಅಂತ ಹೇಳ್ತಾರೆ. ನಿಜವಾಗಿ ಮೆಟ್ರೋನಿಮ್ ಹಾಕಿ ಇದನ್ನು ಸ್ಪೀಡನ್ನು ಚೆಕ್ ಮಾಡಿದವರಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಶ್ರುತಿ ಫೌಂಡೇಶನ್ನವರು ಬಾಲಗೋಪಾಲವನ್ನು ಶ್ರುತಿ ಫೌಂಡೇಶನ್ನವರು ಮೆಟ್ರೋನಿಮ್ ಹಾಕಿ ನೋಡಿದಾಗ 74 KVN, ಚೆಂಬೈ 84, GNB 80. ಈಗಿನ ಕಾಲದ TN ಶೇಷಗೋಪಾಲನ್ ಅವರಾಗಲಿ ಅಭಿಷೇಕ್ ರಘುರಾಮ್ ಅವರಾಗಲಿ ಹಾಡಿದ ಸ್ಪೀಡನ್ನು ಮೆಟ್ರೋನಿಮಿಗೆ ಹಾಕಿದರೆ ಹಾಕಿ ನೋಡಬೇಕು. ಅದರ ಹೆಚ್ಚಿನ ಪಟ್ಟು ಸ್ಪೀಡು ನಾವು ಈಗ ನೋಡ್ತಾ ಇದ್ದೇವೆ. ಅಷ್ಟು ಸ್ಪೀಡ್ ಮಾಡಿಲ್ಲ. ಇವರ ರವಾ ಶಾರೀರದಿಂದಾಗಿ ಸ್ಪೀಡ್ ಆಗುವಂತಹ ಮರೀಚಿಕೆ ನಮಗೆ ಕಾಣಿಸ್ತದೆ. ಒಂದು ಮರೀಚಿಕೆ, ಸಿಲ್ಹಟ್ ಅಥವಾ ಬಿಸಿಲು ಗುದುರೆ ಅಂತ ಹೇಳ್ಬೋದು. ಆ ಥರ ಒಂದು ಕಾಣಿಸ್ಬೋದು ಅಷ್ಟೇ, ಅಲ್ಲದೆ ನಿಜವಾದ ಸ್ಪೀಡ್ ಅಲ್ಲ. ಸ್ಪೀಡ್ ಮಾಡಬೇಕಾದರೆ ಸ್ಪೀಡ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸ್ಪೀಡ್ ಇಲ್ಲದೇನೂ ಅವರು ಹಾಡಿದ್ದು ಬೇಕಾದಷ್ಟು ಇದೆ. ಈಗ ಆರಗಿಂಪವೆಯಲ್ಲಿ ಪೂರ್ತಿಯಾಗಿ ಬೃಹವೇ ಇರಲಿಲ್ಲ. ಅದರಲ್ಲಿ ಕೇವಲ ಇದ್ದದ್ದು ಗಮಕ ಪ್ರಯೋಗಗಳು. ಅಷ್ಟೂ ಗಮಕಗಳಿಗೆ ಬೇಕಾದಷ್ಟು ಸ್ಥಾನ ಕೊಟ್ಟು ಆರಗಿಂಪವೆಯನ್ನು ಹಿಡ್ಕೊಂಡು ಅವರು ಹಿಂಜಿದ್ದಾರೆ. ಹಾಗಾಗಿ ಸುಮ್ಮನೆ GNB ಅವರನ್ನು ಟೀಕಿಸುವುದು ಅಷ್ಟೇನು ಸಮರ್ಥ ಅಲ್ಲ ಅಂತ ಅನಿಸ್ತದೆ, ಸಮಂಜಸ ಅಲ್ಲ ಅಂತ ಅನಿಸ್ತದೆ. ಆದರೆ ಟೇಕ್ ಹೋಮ್ ಏನು ಅಂತ ಕೇಳಿದಾಗ ಅವರವರ ಜೇಬಿನಲ್ಲಿ ಎಷ್ಟೆಷ್ಟು ಹಿಡಿತದೋ ಅಷ್ಟನ್ನು ತಗೊಂಡು ಹೋಗೋದಕ್ಕಾಗ್ತದೆ. ಅದು ಮಾತ್ರ ಅಷ್ಟು ನಾನು ಹೇಳಬಲ್ಲೆ. ಜೇಬು ಚಿಕ್ಕದಿದ್ದರೆ ಸ್ವಲ್ಪವೇ ಹೋಗ್ತದೆ, ಜೇಬು ದೊಡ್ಡದಿದ್ದರೆ ತುಂಬ ಹೋಗ್ತದೆ. ನಿಮಗೆ ಜೇಬು ದೊಡ್ಡದಿದ್ದರೆ ತುಂಬ ತುಂಬಿಸ್ಲಿಕ್ಕೆ ಆಗಬೇಕು ಮಾತ್ರ, ಅಷ್ಟು ವಿಷಯ ನಿಮಗೆ ಗ್ರಹಣ ಇರಬೇಕಾಗ್ತದೆ. ಇಂಟಲೆಕ್ಚುವಲ್ ಎಕ್ಸರ್ಸೈಸಸ್ GNB ಅವರು ಮಾಡಿಯೇ ಮಾಡ್ತಾರೆ. ನಾವು ಯಾರು ಮಾಡೋದಿಲ್ಲ. ನಾವು ಇಂಟಲೆಕ್ಚುವಲಿ ನಾವು ಅದನ್ನು ಉಪಯೋಗಿಸೋದಿಲ್ಲ ಅಂತಂದರೆ ತಾಳ ತಪ್ತದೆ. ಆದರೆ ತೀರ ಸೆರೆಬ್ರಲ್ ಆದಾಗ ಸಂಗೀತ ಕೇಳುವಾಗ ಸುಸ್ತಾಗ್ತದೆ, ಮನಸ್ಸಿಗೆ ಆಯಾಸ ಆಗ್ತದೆ. ಅದೇ ಸಮನೆ ಕೇವಲ ಸೆರೆಬ್ರಲ್ ಆ್ಯಕ್ಟಿವಿಟೀಸನ್ನೇ ನಾವು ಕೊಡ್ತಾ ಹೋದಾಗ ಸ್ವಲ್ಪ ಕಷ್ಟ ಆಗ್ಬೋದು. ನನಗೆ ಮೊದಲು GNB ಅವರನ್ನು ಕೇಳಿದಾಗ ಆಯಾಸ ಆಗ್ತಾಯಿತ್ತು. ಯಾಕಂದರೆ ಆರಗಿಂಪವೆ ಪಾಲಾರಗಿಂಪವೆ ಅದು ಮಣಿಯಯ್ಯರವರು ಅಂತ ಹೊಡಿಬೇಕಲ್ಲ, ಬೆ ಎಲ್ಲಿ ಹೋಯಿತು ಭಾವ. ಆರಗಿಂಪವೆ ಏನು ಬಿಡೋಕ್ಕಾಗೋದಿಲ್ವಾ? ಒಂದು ಸ್ವಲ್ಪ ಅದನ್ನು ಸಲೀಸಾಗಿ ಬಿಡೋಕ್ಕಾಗೋದಿಲ್ಲ. ಯಾಕೆ ಇವರು ಹೀಗೆ ಮಾಡ್ತಾರೆ? ಅಕಾರ ಕೊಟ್ಟಿದ್ದು ನನಗೆ ಈ ಗಂಟ್ಲಲ್ಲಿ ಅಕಾರ ತೆಗೆದರೆ ಅನಾಹುತ ಆದೀತು, ಆದ ಕಾರಣ ನಾನು ಹಾಡೋದಿಲ್ಲ. ಆದರೆ ಅಕಾರ ತೆಗಿತಾರೆ, ಹೋಗ್ತಾ ಇರ್ತದೆ. ಅದು ನಾಗಸ್ವರದಲ್ಲಿ ಬಂದಾಗ ನಾವು ಅಯ್ಯೋ ಕಿವಿ ಬಿಡ್ಲಿಕ್ಕಾಗೋದಿಲ್ಲ ಅಂತೇಳಿ ಓಡಿ ಹೋಗ್ತೀವಿ. ಆದರೆ GNB ಅವರು ಹಾಡಿದಾಗ ಸ್ವಲ್ಪ ಹೊತ್ತು ಕೇಳುವಾಗ ಅದ್ಭುತ ಕಾಣ್ತದೆ, ಅದ್ಭುತ ಪ್ರಪಂಚ ತೆರೆದುಕೊಳ್ತದೆ, ಅದು ಅಚ್ಚರಿಯನ್ನು ಹುಟ್ಟಿಸ್ತದೆ. ದೆರ್ ಈಸ್ ಮೋರ್ ಎ ವಿಜುವಲ್ ಆರ್ಟ್, ನಮಗೆ ವಿಜುವಲ್ ಕಾಣಿಸ್ತದೆ. ಮತ್ತು GNB ಅವರ ಎದುರಿನಲ್ಲೇ ಕೂತಿದ್ದಾಗ ಸಂಗೀತ ಕೇಳುವಾಗ ಅದರ ಅನುಭವವೇ ಬೇರೆ ಆಗಿಬಿಡ್ತದೆ.
ಹೇಳ್ತಾ ಹೋದೆ, ತುಂಬ ಹೊತ್ತಾಗಿದೆ ಅಂತ ನನಗೆ ಗೊತ್ತಿದೆ. ಆದರೆ ಜಿ ಎನ್ ಬಿ ಅವರ ಇಷ್ಟು ವಿಷಯಗಳನ್ನು ಹೇಳದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ಲ. ಅವರು ದೊಡ್ಡ ಕಂಪೋಸರು ಕೂಡ. ಅಮೃತ ಬೇಹಾಗ್ ಮತ್ತು ಶಿವಶಕ್ತಿ ಅಂತ 2 ರಾಗಗಳನ್ನು ಮಾಡಿದ್ದಾರೆ. ಶಿವಶಕ್ತಿ ಸಗಮ ದಸ ಸನಿದ ಮಗಸ 4+5, ಶಿವಶಕ್ತಿ 9. ಇದು ನವರಾತ್ರಿಗೆ 9 ನವಾವರಣ ಇರುವಂತಹ ಒಂದು ಈ ಅಮ್ಮನಿಗೆ, ರಾಜೇಶ್ವರಿ ಅಮ್ಮನಿಗೆ ಶಿವಶಕ್ತಿಗಳ ಸಮ್ಮಿಳಿತ ಆಗೋದಕ್ಕೆ ರಾಜೇಶ್ವರಿ ಶ್ರೀಚಕ್ರರಾಜನಿಲಯೇ ಎನ್ನುವ ಶಿವಶಕ್ತಿ ಐಕ್ಯ ರೂಪಿಣಿ ಅಂತ ಹೇಳುವಂಥ ಒಂದು ಅದ್ಭುತ ಒಂದು ಕ್ರಿಯೇಷನ್ ಮಾಡಿದ್ದಾರೆ. ಹಾಗೆ ತುಂಬ ರಾಗಗಳಲ್ಲಿ ಇವರು ರಚನೆ ಮಾಡಿದ್ದಿದೆ. ಆಂದೋಳಿಕ, ರಂಜನಿ, ಕದನ ಕುತೂಹಲ, ಯದುಕುಲ ಕಾಂಬೋಜಿ, ಮೋಹನ, ಆರಭಿ, ತೋಡಿ, ಒಂದೊಂದರಲ್ಲಿಯೂ ಬೇಕಾದಷ್ಟು ವಿದ್ವತ್ ಸಂಪತ್ತು ತುಂಬಿಟ್ಟಂತಹ ಕೃತಿರತ್ನಗಳು. ಸಂಶೋಧಕರು ಹೇಳ್ತಾರೆ ಇವರು ಸ್ವಲ್ಪ ಹೆಚ್ಚು ಪಟ್ನಂ ಸುಬ್ರಹ್ಮಣ್ಯರವರಿಂದ ಪ್ರಭಾವಿತರಿದ್ದ ಹಾಗೆ ಕಾಣಿಸ್ತದೆ ಅಂತ. ಗೊತ್ತಿಲ್ಲ, ನನಗಂತೂ ಅಷ್ಟು ಗೊತ್ತಾಗಲಿಲ್ಲ. ಇರಲಿ, ಅವರ ಆಂದೋಳಿಕ ವರ್ಣ, ರಂಜನಿ, ಅಂಬೋರುಹ ಇದನ್ನೆಲ್ಲ ಹಾಡದವರೇ ಇಲ್ಲ ಇವತ್ತು. ಬಹಳ ವಿಶೇಷ ಅಂತ ಹೇಳಿದರೆ ಜಿ ಎನ್ ಬಿ ಅವರು ಅವರ ಕೃತಿಗಳನ್ನು ಹಾಡಲೇ ಇಲ್ಲ. ಶಮ್ಮಂಗುಡಿಯವರು ಒಂದು ಕಡೆ ಹೇಳಿದ್ದಾರೆ, ಯಾಕಂದರೆ ನೀನು ನಿನ್ನ ಕೃತಿಗಳನ್ನು ಹಾಡಲೇ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಅಯ್ಯೋ ನನ್ನ ಕೃತಿಯನ್ನು ನಾನೇ ಹಾಡೋದೆ ಅಂತದ್ದು ಅಂತ. ಅಷ್ಟು ಒಂದು ಈಗೋಲೆಸ್ ಮನುಷ್ಯ ಅಂತ ಶಮ್ಮಂಗುಡಿಯವರು ಪ್ರತಿಕ್ರಿಯಿಸಿದ್ದನ್ನು ನಾವು ಗಮನಿಸಬೇಕು. ಅವರ ಶಿಷ್ಯಂದರು ಎಲ್ಲರೂ ಇದನ್ನು ಪಾಪ್ಯುಲರೈಸ್ ಮಾಡಿದರು. ಅವರ ಶಿಷ್ಯಂದರು ಯಾರು? ಡಾಕ್ಟರ್ ಎಮ್.ಎಲ್. ವಸಂತಕುಮಾರಿ, ತ್ರಿಶೂರ್ ವಿ ರಾಮಚಂದ್ರನ್, ಡಾಕ್ಟರ್ ಎಸ್ ಕಲ್ಯಾಣರಾಮನ್, ರಾಧಾ ಜಯಲಕ್ಷ್ಮಿ, ಸುಧಾ ರಘುನಾಥನ್. ಎಮ್.ಎಲ್. ವಸಂತಕುಮಾರಿಯ ನೆಕ್ಸ್ಟ್ ಲೀನಿಯೇಜ್ನಲ್ಲಿ ಎಮ್.ಎಲ್. ವಸಂತಕುಮಾರಿಗೆ ಸುಧಾ ರಘುನಾಥನ್, ಚಾರುಮತಿ ರಾಮಚಂದ್ರನ್, ನಿರ್ಮಲಾ ಶ್ರೀನಿವಾಸನ್, ಟಿ.ಎಂ. ಪ್ರಭಾವತಿ, ಇವರು ಎಲ್ಲರೂ ಜಿ ಎನ್ ಬಿ ಪರಂಪರೆಯ ಶಿಷ್ಯ ಪರಂಪರೆಯಿಂದಲೇ ಬಂದವರು. ಟಿ.ಆರ್. ಬಾಲಸುಬ್ರಹ್ಮಣ್ಯಂ, ಎಲ್. ಕೃಷ್ಣನ್ ಅಂತ ಇವರೆಲ್ಲ ಇವರ ಜಿ ಎನ್ ಬಿ ಅವರ ಶಿಷ್ಯಂದರು. ಜಿ ಎನ್ ಬಿ ಅವರು ಇವತ್ತಿಗೂ ಜೀವಂತವಾಗಿ ನಮ್ಮೆಲ್ಲರ ಬಾಯಲ್ಲಿದ್ದಾರೆ. ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯಲ್ಲಿ ಒಂದು ಮೈಲುಗಲ್ಲು ಜಿ ಎನ್ ಬಿ. ಅವರ ಹತ್ತಿರ ಇದ್ದವರು ಯಾರೂ ಕೂಡ ನಮಗೆ ಇವತ್ತು ಅಷ್ಟು ಪ್ರಖರವಾಗಿ ಶೋಭಿಸ್ತಾ ಇಲ್ಲ. ಶಮ್ಮಂಗುಡಿಯವರೊಬ್ಬರಿದ್ದಾರೆ ಮತ್ತು ಜಿ ಎನ್ ಬಿ ಅವರೊಬ್ಬರಿದ್ದಾರೆ. ಜಿ ಎನ್ ಬಿ ಅವರ ಸಂಗೀತವನ್ನು ಅತ್ಯಂತ ಮಾರ್ಪಾಟು ಮಾಡಿ ಈಗಿನ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡದ್ದು ಅವರ ಶಿಷ್ಯ ಪರಂಪರೆ ಮತ್ತು ಈಗಿನ ಯುವ ಜನಾಂಗ. ಒಂದು ನಾಗಸ್ವರದ ಅಲೆಯನ್ನು ತಗೊಂಡು ಬಂದು ಹಾಡ್ತಾ ಇರುವಂತಹ ಒಂದು ಹೊಸತ್ತು ನಮಗೆ ಕಾಣಿಸ್ತಾ ಇದೆ. ಅಚ್ಚರಿ ಹುಟ್ಟಿಸುವಂಥದ್ದು. ಸ್ವಲ್ಪ ಸುಸ್ತಾಗ್ತದೆ ಈಗ ಕೇಳುವಾಗ, ಈಗಿನವರು ಹಾಡುವಾಗ. ಯಾಕಂದರೆ ಜಿ ಎನ್ ಬಿ ಅವರು ಕೊಟ್ಟಂತಹ ಭಾವುಕತೆ ಮತ್ತು ಉಳಿದ ಎಸ್ಥೆಟಿಕ್ಸು ಇದರಲ್ಲಿ ಸ್ವಲ್ಪ ಕಡಿಮೆ ಇದ್ದಾಗೆ ಕಾಣಿಸ್ತದೆ. ಆದ್ದರಿಂದ ಇದು ಸ್ವಲ್ಪ ಸುಸ್ತಾದಾಗ ಕಾಣ್ತದೆ. ಈಗಿನವರು ಬರೀ ಕೇವಲ ಇಂಟೆಲೆಕ್ಚುವಲ್ ಎಕ್ಸರ್ಸೈಸಸ್ ಅಥವಾ ಸೆರೆಬ್ರಲ್ ಆ್ಯಕ್ಟಿವಿಟೀಸನ್ನು ಮಾತ್ರ ಮ್ಯೂಸಿಕ್ಕಿಗೆ ಒಳಪಡಿಸಿದಾಗ ಮನೆಗೆ ಹೋಗುವಾಗ ಹೋಗಿ ಮಲಗುವ ಅಂತ ಕಾಣ್ತದೆ. ಹಾಗೊಂದು ಸಂಗೀತ ಆಗಬಾರ್ದು. ಇದು ಲಾಲ್ಗುಡಿಯವರು ಒಂದು ಕಡೆಯಲ್ಲಿ ಹೇಳಿದ್ದಾರೆ, ನಾನು ಅತ್ಯಂತ ಸಂತೋಷಪಟ್ಟದ್ದು ಜಿ ಎನ್ ಬಿ ಅವರ ಜೊತೆಗೆ ನಾನು ವಯಲಿನ್ ನುಡಿಸಿ ಅಂತ. ಒಂದು ಮದುವೆ ಕಚೇರಿಯಲ್ಲಿ ಲಾಲ್ಗುಡಿ ಜಯರಾಮನ್ ಅವರು ಸಣ್ಣ ಹುಡುಗ ಕುಡುಮಿ ಬಿಟ್ಟಾಗ ನುಡಿಸ್ತಾ ಇದ್ರಂತೆ. ಜಿ ಎನ್ ಬಿ ಅವರು ಆಗ ನೋಡಿದರು, ಯು ಆರ್ ಪ್ಲೇಯಿಂಗ್ ವೆರಿ ವಂಡರ್ಫುಲ್ ಅಂತ ಐಡೆಂಟಿಫೈ ಮಾಡಿದರು. ಕಚೇರಿ ಮುಗಿದ ನಂತರ ಹೋಗಿ ನಮಸ್ಕಾರ ಮಾಡೋಣ ಅಂತ ಹೇಳಿದರು. ಗೋಪಾಲ ಅಯ್ಯರ್, ಲಾಲ್ಗುಡಿಯವರ ತಂದೆ, ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ ಕೂಡಲೇ, ಫೆಬ್ರವರಿ 10ನೇ ತಾರೀಕಿಗೆ ನೀನು ಫ್ರೀ ಇದೆಯಾ?
ನಾನು ಯಾವಾಗಲೂ ಫ್ರೀ, ನನ್ನೊಂದು ಕಚೇರಿ ಉಂಟು ನುಡಿಸ್ಲಿಕ್ಕೆ ಬಾ. GNB ಅವರಿಂದ ಆಜ್ಞೆ. GNB ಅಂದರೆ ಕನಸು ಕಟ್ಟಿಕೊಂಡು ಕೂತಿದ್ದಂತಹ ಲಾಲ್ಗುಡಿಗೆ ಪರಮ ಸುಖ, ಪರಮ ಸಂತೋಷ. ಲಾಲ್ಗುಡಿಯವರನ್ನು GNB ಅವರು ಲಾಲ್ಗುಡಿಯವರನ್ನು ಕರೆಸಿ ಕೂರಿಸಿ ಕಷ್ಟದ ರಾಗಗಳನ್ನು, ಕಷ್ಟದ ಬೃಹಗಳನ್ನು ಕೊಟ್ಟು ಶುರುವಿನ ಅರ್ಧ ಗಂಟೆ ಹುಡಿ ಮಾಡಿಸಿ ಹಾಕಿದರು. ಲಾಲ್ಗುಡಿ ಯಾವುದಕ್ಕೂ ಅಂಜದೆ ಹಾಗೇ ಪುನಃ ಉತ್ತರ ಕೊಟ್ಟದ್ದು ಲಾಲ್ಗುಡಿಯ ಹೆಚ್ಚುಗಾರಿಕೆ. ರಾಜಮಾಣಿಕ್ಯಂ ಪಿಳ್ಳೈ, ಚೌಡಯ್ಯ ಇವರೆಲ್ಲ ನುಡಿಸಿ ಎಲ್ಲ ಆದ ನಂತರ ಲಾಲ್ಗುಡಿ ಬಂದ್ರ, ಮಾರಾಯ ಇನ್ನು ನಾವು ಪೆಟ್ಟಿಗೆ ಕಟ್ಟೋದೆ ಅಂತ ಚೌಡಯ್ಯನವರು ಲಾಲ್ಗುಡಿಗೆ ಕೈ ಮುಗಿದಿದ್ದಾರಂತೆ. ಹಾಗೆ ಲಾಲ್ಗುಡಿ ಮತ್ತು GNB ಅವರ ಒಂದು ಸಖ್ಯ. ಲಾಲ್ಗುಡಿಯವರು ನುಡಿಸುವಾಗ ಈ ಅಪ್ಪನಿಗೆ ಟೆನ್ಷನ್, ಗೋಪಾಲಯ್ಯರವರಿಗೆ. ಅವರು ಎದುರಿನಲ್ಲಿ ಕೂತ್ಕೊಂಡ್ಬಿಟ್ಟು ರಿಮೋಟ್ ಸೆನ್ಸಿಂಗ್ ನಡೀತಾ ಇತ್ತು ಅಪ್ಪ ಮಗನ. GNB ಅವರು ನೋಡಿದರು, ಮಾತಾಡಲಿಲ್ಲ. ಕಚೇರಿ ಆದ ನಂತರ ಅಪ್ಪನನ್ನು ಕರೆದರು, ಸ್ವಲ್ಪ ತೆರೆಮರೆಯ ಹಿಂದೆ ಕರೆದು, ನೋಡಿ ನೀವು ಅಪ್ಪನೇ ಇರ್ಬೋದು, ಆದರೆ ಇನ್ನು ಮುಂದೆ ನೀವು GNB ನಿಮ್ಮ ಮಗನ ಕಚೇರಿಗೆ ಬರಲಿಕ್ಕೆ ಕೂಡ್ದು, ಬ್ಯಾಂಡ್ ಬಂದರೆ ಎದುರಿನಲ್ಲಿ ಕೂತ್ಕೊಳ್ಳಿ ಕುಡ್ದು, ಅವನಿಗೆ ಕಾಣದಾಗಿ ಎಲ್ಲಿಯಾದರೂ ಹಿಂದೆ ಕೂತ್ಕೊಳ್ಬೇಕು, ರೈಟ್ ಅಂದರೆ ಅಕ್ಷರಶಃ ಪಾಲಿಸಿದವರು ಗೋಪಾಲಯ್ಯರ್. ಲಾಲ್ಗುಡಿ ಜಯರಾಮನ್ನ ಕಚೇರಿಗೆ ಗೋಪಾಲಯ್ಯರವರು ಹಿಂದಿನ ಬೆಂಚಿನಲ್ಲಿ ಕೂತ್ಕೊಳ್ತಿದ್ರಂತೆ. ನನಗೂ ಸ್ವಲ್ಪ ಕುಟುಕಿದ ಹಾಗೆ ಆಗ್ತದೆ. ಯಾಕಂದರೆ ರಂಜನಿ ನನ್ನ ಎದುರಿನಲ್ಲಿ ಕೂತ್ಕೊಂಡು ಹಾಡ್ತಾ ಇರುವಾಗ, ನಾನು ಎದುರಿನಲ್ಲಿ ಕೂತಿದ್ದು ರಂಜನಿ ಹಾಡ್ತಾ ಇರುವಾಗ ನಾನು ಈ ಥರ ರಿಮೋಟ್ ಸೆನ್ಸಿಂಗ್ ಮಾಡಿದ್ದಿದೆ. ಆಗ ನಮ್ಮೂರಿನ ಒಬ್ಬರು ಪ್ರತಿಭಾ ಸಾಮಗ ಅಂತ ಅವರು ನಮ್ಮ ಬಹಳ ಆಪ್ತ ಸ್ನೇಹಿತರು, ಹೆಬ್ಬಾರ್ರೆ ನೀವು ರಂಜನಿ ಹಾಡುವಾಗ ಎದುರು ಕೂತ್ಕೊಳ್ಬಾರ್ದು ಅಂತ ನನಗೊಂದು ಎಚ್ಚರಿಸಿದ್ರು. ಆದರೆ ರಂಜನಿ ಆಗ ಕೂಡಲೇ ಹೇಳಿದ್ಲು, ಅಪ್ಪ ನನಗೆ ಎದುರಿನಲ್ಲೇ ಕೂತ್ಕೊಳ್ಬೇಕು, ಹಾಗಿದ್ದರೆ ಮಾತ್ರ ನಾನು ಹಾಡೋದು, ಇಲ್ಲದ್ರೆ ಹಾಡೋದಿಲ್ಲ ಅಂತ ಹೇಳಿದ್ಲು. ಅಬ್ಬ, ನನ್ನ ಮರ್ಯಾದೆ ಉಳಿತು. ಲಾಲ್ಗುಡಿಯವರು ಹಾಗೆ ಹೇಳಲಿಲ್ಲ. ಹಾಗೇ ನನ್ನ ಈಗಿನ 2 ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಇದ್ದಾರೆ, ಅರ್ಚನಾ, ಸಮನ್ವಿ. ಅವರು ಹಾಡುವಾಗಲೂ ಕೂಡ ನನ್ನ ರಿಮೋಟ್ ಸೆನ್ಸಿಂಗ್ ಬೇಕಾದ ಕಡೆಯಲ್ಲಿ ಬೇಕಾದಾಗ ಬೇಕಾದಷ್ಟು ರಿಮೋಟ್ ಸೆನ್ಸಿಂಗ್ ಕೆಲವು ಸಲ ಕೊಡ್ತೀನಿ, ಇಲ್ಲಾಂದರೆ ಮಾತಾಡೋದಿಲ್ಲ. ಸೊ ಅದರ ಹದವನ್ನು ನಾನು ಅರಿತಿದ್ದೇನೆ. ಈ ಗೋಪಾಲ ಅಯ್ಯರವರ ವೃತ್ತಾಂತವನ್ನು ಓದಿದ ದಿವಸದಿಂದ GNB ಅವರು ಹೇಳಿದ ಒಂದು ಈ ಎಚ್ಚರವನ್ನು ನಾವೆಲ್ಲರೂ ಇಟ್ಟುಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ತೇನೆ. GNB ನಮ್ಮ ನೆನಪಿನಲ್ಲಿ ಸದಾ ಹಸಿರು. GNB ಅವರ ಕಡೆಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. 10 ಮಕ್ಕಳು. ಅವರಿಗೆ ಯಾರಿಗೂ ಸಂಗೀತ ಬರೋದಿಲ್ಲ. ಅವರು ಬೇರೆ ಬೇರೆ ದಾರಿಯಲ್ಲಿ ಹೋಗಿದ್ದಾರೆ. ಅವರ ಒಬ್ಬ ಮಗ ದೊರೈಸ್ವಾಮಿ, GNB ಅವರ ಮಗ. ಈ ಒಂದು ಇಷ್ಟು ಸಣ್ಣ ಪುಸ್ತಿಕೆಯನ್ನು ಅಷ್ಟೊಂದು ದೊಡ್ಡ ಘನವೆತ್ತ ಮಹಾತ್ಮನ ಬಗ್ಗೆ ಬಯೋಗ್ರಫಿಯನ್ನು ಬರೆಸಿದ್ದಾರೆ. TS ವೇದಗಿರಿ, KS ಮುತ್ತುರಾಮನ್ ಮತ್ತು KS ಮಹಾದೇವನ್, 3 ಉದ್ದಾಮ ವಿದ್ವಾಂಸರು, ಕ್ರಿಟಿಕ್. ಒಳ್ಳೆಯ ಪುಸ್ತಕ. GNBಯ ಬಗ್ಗೆ ಸಮಗ್ರವಾದಂಥ ನೋಟವನ್ನು ಕೊಡುವಂಥ ಪುಸ್ತಕ ಇದೆ. ಶ್ರುತಿ ಮ್ಯಾಗಝಿನ್ನಲ್ಲಿ 84ನೇ ಇಸ್ವಿ ಮೇ ತಿಂಗಳಲ್ಲಿ ವಿಸ್ತೃತವಾದಂತಹ ಆರ್ಟಿಕಲ್ ಬಂದಿದೆ. ಇಂದಿರಾ ಮೆನನ್ ಗ್ರೇಟ್ ಮಾಸ್ಟರ್ಸ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ನಲ್ಲಿ ಒಂದು ಚಾಪ್ಟರ್ GN ಬಾಲಸುಬ್ರಹ್ಮಣ್ಯಂಗಾಗಿ ಸೀಮಿತಗೊಳಿಸಿದ್ದಾರೆ. ಇದು ವಾಯ್ಸಸ್ ಬೈ TM ಕೃಷ್ಣ ಆ್ಯಂಡ್ ಬಾಂಬೆ ಜಯಶ್ರೀ. ಅದರಲ್ಲಿ GNB ಅವರ ಒಳ್ಳೆಯ ಫೋಟೋಗಳಿವೆ. ಅದು ಯಂಗ್ GNB ಪೋರ್ಟ್ರೇಟ್ ಡನ್ ಬೈ ನನ್ ಅದರ್ ದ್ಯಾನ್ ಮೈ ಓನ್ ವೈಫ್ ಶ್ರೀಮತಿ ವಸಂತಲಕ್ಷ್ಮಿ ಹೆಬ್ಬಾರ್. GNB ಅವರ ಕಾಪಿ ನಾರಾಯಣಿಯನ್ನು
ನನಗೆ ಒಂದು ಚೀಟಿ ಬಂದಿದೆ. GNB ಅವರ ಗಾವಟಿಯ ಒಂದು ಸಣ್ಣ ಸೆನ್ಸಿಂಗನ್ನು ನಾನು ಹಾಕಬೇಕು ಅಂತ ಬಯಸಿದ್ದಾರೆ. ಆದ ಕಾರಣ ಹಾಕಿಸ್ತೇನೆ. ಗಾವಟಿ ಗಾವಟಿ ಇದು ಗಾವಟಿ, ಹಿಂದೂಸ್ತಾನಿಯಿಂದ ಎರವಲಾಗಿ ತಗೊಂಡಂತಹ ರಾಗ GNB ಅವರ ಬಾಯಲ್ಲಿ. ಡಾಕ್ಟರ್ OW ಹೋಮ್ಸ್ ಹೇಳ್ತಾರೆ, ಬ್ರೇವ್ ಸಿಂಗರ್ ಆಫ್ ದ ಕಮಿಂಗ್ ಟೈಮ್, ಸ್ವೀಟ್ ಮಿನಿಸ್ಟ್ರಲ್ ಆಫ್ ದ ಜಾಯಸ್ ಪ್ರೆಸೆಂಟ್. ಅದು GNB ಅವರು ನಮಗೆ ಸ್ವಲ್ಪ ನಮ್ಮ ಊರಿಗೆ ಪ್ರಸ್ತುತ. ಹೇಗೆಂದರೆ, ಅವರು ನಮ್ಮ ಊರಿನ ಕಾಂಚನ ಎನ್ನುವ ಒಂದು ಸಣ್ಣ ಊರಿಗೆ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರ ಮನೆಗೆ ಬರ್ತಾಯಿದ್ರು. ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರು ಕರೆಸಿಕೊಳ್ತಾಯಿದ್ರು. GNB ಅವರು ಬಂದು ಪಾಠ ಹೇಳಿದ್ದೂ ಇದೆ. ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರಿಗೆ GNB ಅವರ, ಮಹಾರಾಜಪುರಂ ವಿಶ್ವನಾಥ ಅಯ್ಯರವರ ಮತ್ತು ಚೆಂಬಯ್ಯವರ ಪಾಠ ನಡೆದದ್ದಿದೆ. ಹಾಗೆ ದಕ್ಷಿಣ ಕನ್ನಡದಲ್ಲಿ ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೆ ಈ ಮೂರು ಮಹಾನುಭಾವರುಗಳ ಸಂಗೀತ ಇನ್ಫಿಲ್ಟ್ರೇಷನ್ ಆಗಿದೆ. ಮಧೂರು ಬಾಲಸುಬ್ರಹ್ಮಣ್ಯಂ ಅಂತ ಅಲ್ಲಿ ಕಲಿತಂತಹ ಒಬ್ಬ ವಿದ್ಯಾರ್ಥಿ, ಅವರು ನಮ್ಮ ಗುರುಗಳು ಹೌದು, ನನ್ನ ಗುರುಗಳು ಹೌದು, ನನ್ನ ಹೆಂಡತಿಗೂ ಗುರುಗಳು, ರಂಜನಿಗೂ ಗುರುಗಳು. ಅವರು ಹಾಕ್ತಾ ಇದ್ದಂತಹ ಆ ಬೃಹಗಳಾಗಲಿ ಗಮಕಗಳ ಅಲೆಗಳಾಗಲಿ ಅದು ನೆನೆಸಿದಾಗ ಇದು GNBಯಿಂದ ಬಂದದ್ದು ಅಂತ ನಾವು ಎಣಿಸ್ಕೊಳ್ತೇವೆ. ಸೊ ನಮಗೂ ಕೂಡ GNBಯ ಆಕಾಶ ತತ್ವದ ರಕ್ತ ನಮಗೆ ಬಂದಿದೆ. ನಮ್ಮ ಮನೆಗೆ ಆಕಾಶ ತತ್ವದ ರಕ್ತ ಸಂಚಾರ ನಮ್ಮ ಮನೆಗೆ ನಮ್ಮ ಮಾಸ್ಟ್ರು ಮಧುರು ಬಾಲಸುಬ್ರಹ್ಮಣ್ಯಂ ಅವರ ಮೂಲಕ, ಕಾಂಚನ ವೆಂಕಟ ಸುಬ್ರಹ್ಮಣ್ಯರ ಮೂಲಕ ನಮ್ಮ ಮನೆಗೂ ನಮ್ಮ ಊರಿಗೂ ಅವರ ಎಲ್ಲ ವಿದ್ಯಾರ್ಥಿಗಳಿಗೆ ಹರಡಿದೆ. ಆದ್ದರಿಂದ ಅವರು ನಮಗೆ GNB ಪ್ರಾತಸ್ಮರಣೀಯರು. ನಮಗೆ ಅಜ್ಜನೋ ಮುತ್ತಜ್ಜನೋ ಅಥವಾ ಗ್ರ್ಯಾಂಡ್ ಫಾದರ್ ಅಂತೇಳಿ ಹೇಳಿ ಅವರ ಅನ್ನು ಸ್ಮರಣೆ ಮಾಡ್ತಾ, ಕಾಪಿ ನಾರಾಯಣಿ ರಾಗದ ಒಂದು ಧ್ವನಿಯನ್ನು ನೀವು ಯೂಟ್ಯೂಬ್ನಲ್ಲಿ ಕೇಳಬೇಕು ಅಂತ ಭಿನ್ನವಿಸಿಕೊಂಡು ಮುಗಿಸ್ತೇನೆ. ನಮಸ್ಕಾರ. ಬಹಳ ವೇಳೆಯಾಗಿದೆ. GNB ಅವರ ಮೇಲೆ ಸ್ವಲ್ಪ ಜಾಸ್ತಿ ಪಾಸೆಸಿವ್ ಇದ್ದದ್ರಿಂದಲೋ ಏನೋ ಸ್ವಲ್ಪ ಜಾಸ್ತಿ ಮಾತನಾಡಿಬಿಟ್ಟೆ. ತಾವೆಲ್ಲ
2 ಗಂಟೆಗಳ ಹತ್ತಿರ ಕೇಳಿದ್ದೀರಿ ಅಂತ ಕಾಣಿಸ್ತದೆ. ಅದೆಲ್ಲ GNBಗೆ ಸಮರ್ಪಣೆ, ಸಂಗೀತ ದೇವಿಗೆ ಸಮರ್ಪಣೆ, ಆ ವಿದ್ಯಾ ಉಪಾಸಕರ ಶ್ರೀಚಕ್ರಕ್ಕೆ ಸಮರ್ಪಣೆ. ನಮಸ್ಕಾರ.